ಶರಣ ಸಿದ್ಧಿವಿನಾಯಕ ಶರಣು ವಿದ್ಯೆ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಯನ ಶರಣು ಮೂಷಿಕ ವಾಯನ ಶರಣು ಶರಣು ಕೇಶಕರ್ತ ನದಿ ಪ್ರವೀಣ ನಾನು ಶೇಷ ಭಂಡಾರಿಯು ಕಾಣ ಕೇಶಕರ್ತ ನದಿ ಪ್ರವೀಣ ನಾನು ಶೇಷ ಭಂಡಾರಿಯು ಕಾಣ ನಾನು ಶೇಷ ಭಂಡಾರಿಯು ಕಾಣ ಭೂಷಣ ಎನಿಸುವ ಕೇಶಕ್ಕೆ ಕೈಕ್ಕೆ ಭೂಷಣ ಎನಿಸುವ ಕೇಶಕ್ಕೆ ಕೈಕ್ಕೆ ತೋಷಗೊಳಿಸುವೆ ಸರ್ವ ಜನತೆಯನು ತೋಷಗೊಳಿಸುವೆ ಸರ್ವ ಜನತೆಯನು ತೋಷಗೊಳಿಸುವೆ ಸರ್ವ ಜನತೆಯನು ಕೇಶಕರ್ತ ನದಿ ಪ್ರವೀಣ ನಾನು ಶೇಷ ಭಂಡಾರಿಯು ಕಾಣ ನಾನು ಶೇಷ ಭಂಡಾರಿಯು ಕಾಣ ನಾನು ಶೇಷ ಭಂಡಾರಿಯು ಕಾಣ. ಅಯ್ಯಮ್ಮ ಈ ವರ್ಷ ಮಳೆಗಾಲ ಅಂದ್ರೆ ಹಂಗೆ ಏನು ಹೇಳಿ ಹೇಳೋಕಿಲ್ಲ. ಏನು ಎಡಿಯ ಅಂದ್ರೆ ಏನು ಎಡಿಯ ಏನು ಎಡಿಯ ಅಂತ ಹೇಳಿ ಬಾಗಿಲ ಹಾಕೊಂಡು ಮೊಲ್ಕೊಂಬಕ್ಕಿತ್ತ ಇವರೆಲ್ಲ ಬಿಡುಕಾಯ್ತಲ್ಲ ಮಾರ್ರೆ. ಇವರೆಲ್ಲ ಅಂತ ಹೇಳ್ರಿ ತಲೆಗುದ್ಲು ಕತ್ತರಿಸ್ಕೊಂಡು ವಾಪರು. ನಾನು ಯಾರು ಗೊತ್ತಾಯಿಲ್ಲ ನಿಮಗೆ? ನಾನಲ್ದೆ ಸೇಸು ಭಂಡಾರಿ. ಸೇಸು ಭಂಡಾರಿ? ಹೌದು, ಸೇಸು ಭಂಡಾರಿ ಅಂದ್ರೆ ನಾನೇ. ನಮ್ಮ ಅಪ್ಪ ವಾಸು ಭಂಡಾರ ಮಗ ಅಲ್ದೆ ನಾನು. ವಾಸು ಭಂಡಾರ ಮಗನ? ಹೌದು, ವಾಸು ಭಂಡಾರ ಮಗ ನಾನು. ಹೌದು, ನಮ್ ಜಾತಿ ಉದ್ಯೋಗ ಇದು. ಹೌದು, ಭಾರಿ ಒಳ್ಳೆ ಉದ್ಯೋಗ, ಆ ಮಟ್ಟಿಗೆ ಏನು ತೊಂದ್ರೆ ಇಲ್ಲ. ಇದು ಮತ್ತೊಂದು ಗೊತ್ತಿತ್ತು ನಿಮ್ಗೆ? ಒಂದ್ ಲೆಕ್ಕದಂಗ ಭಾರಿ ಖುಷಿ ನಂಗೆ ನಮ್ ಕಸಬು ಅಂದ್ರೆ. ಅಂದ್ರೆ ಎಷ್ಟೇ ದೊಡ್ಡ ದೊಡ್ಡ ಜನ ಬರ್ಲಿ, ಎಂತೆಂತರೇ ಬರ್ಲಿ, ನಮ್ಗ ತಲೆ ಕೊಡ್ತಿದ್ದಾರೆ ಯಾರಿದ್ರು ಹೇಳಿ ಕಂಬ. ತಲೆ ಕೊಡು ನಮ್ಮ ಎದ್ರಿ ತಲೆ ಕೆಳಗೆ ಅಲ್ದೆ ಅವ್ರು, ನಮ್ ಮುಖ ಕಾಮ ಬಿಡುತ್ತ ನಾವು ಮಂಡಿ ಕೊಟ್ರಂತಾರೆ ಕಡಿಕ್ ನಮ್ದು ಚೌರ ಆಪಲ್ವರೆಗೂ ಮತ್ ಮೇಲ್ ಮಂಡಿ ಕಾಮಕಿಲ್ಲ ಅವ್ರು, ಮುಖ ಕಾಮಕಿಲ್ಲ. ಹೌದಪ್ಪ, ಆನ ಮನೆಯರಲ್ದ ನಾವು. ಚಾವ್ರದಾನ? ಓ ಹೌದೇ, ಚಾವ್ರದಾನ. ಅಲ್ಲ ಚಾವ್ರದಾನ ಅಲ್ದಿರಿ ನೀವು ಚಾವ್ರದ ಅಂಗಡಿಲಿ ಬಂದ್ ಕೂಕಂತ್ರಿ ಈಗ ಇಷ್ಟೊತ್ತಿಗೆ. ಅಲ್ಲ ಎಂತ ಮಾತಾಡ್ತೀರಿ ನೀವು? ಹೌದೇ, ಚಾವ್ರದಾನ ನಾವು. ಅಲ್ಲ ಚಾವ್ರದಾರ ಅಂದ್ರೆ ಅಲ್ರ ಒಂದ್ ಕೆಲ್ಸವೇ, ಮದಿ ಹಾಕಿದ್ರೆ ಮೊದ್ಲು ನಾವು ಹಾಕಲಿ ಗೊತ್ತೈತೆ ನಿಮಗೆ? ಮುಖ ಚೌರಕ್ಕಂದೇಳಿ. ಹಾ, ಮುಖ ಚೌರ ಆದ್ಮೇಲೆ ಮದುವೆ ಹಾಕುದು, ಅದು ಗೊತ್ತಿಲ್ಲ ನಿಮಗೆ ಬಹುಶಃ? ಇಲ್ಲ, ಮದುವೆ ಆಗದೆ ಗೊತ್ತಾಗುದೇ. ಓ ಮದುವೆ ಇಲ್ಲ, ಅದೇನು ಪುರುಸೋತಿ ಇಲ್ಲ ಅಲ್ಲ ಹೆಣ್ಣು ಕೊಡ್ಲಿ ಯಾರ? ವರ್ಷ ಕಮ್ಮಿ ಆಯ್ತು, ಜವಾಬ್ದಾರಿ ಜಾಸ್ತಿ, ಸ್ವಲ್ಪ ದಿನ ಬಿಟ್ಟು ಮದುವೆ ಮಾಡ್ಕೊಳ್ಳುವ. ಓ ಸ್ವಲ್ಪ ದಿವಸ ಬಿಟ್ಟಾರು ಮದುವೆಪ್ಪ ಅನ್ನೋದಿತ್ತು ಹಂಗಾರೆ. ತೊಂದ್ರೆ ಇಲ್ಲ, ಅದ್ರ ಕತ್ತಿ ನಾನು ಹೇಳುದಿಲ್ಲ ಮಾರ್ರ. ಈಗ ಈಗ ಈ ಚಾವ್ರದ ಅಂಗಡಿಲೂ ಎಲ್ಲ ಸಾಲ ಹೇಳೋದು ಶುರು ಮಾಡಿರಿ. ಹೌದಾ? ಚಾವ್ರದ ಅಂಗಡಿಗೂ ಬಂದ್ಕೊಂಡು ಸಾಲ ಹೇಳುದು ಮಾರ್ರೆ. ತಲೆ ಕೂದಲು ಕತ್ತರಿಸೋಕೆ ಬಂದ್ ಕೂಕೊಂಡು ಮಾಡಿ ಆಯ್ತು, ನಾವು ಶುರು ಮಾಡ್ತೀವಿ ನಮ್ ಕಸಬು. ಹಂಗ ಗಡ್ಡ ಗಿಡ್ಡ ಎಲ್ಲ ಮಾಡ್ಕೊಂಡು ಭಾರಿ ಚಂದ ಅರ್ಗತ್ತಿಗೆ ಒಂಚೂರು ಇದು ನಾವೆಲ್ಲ ಒರ್ಸತ್ತಲ್ಲ, ಇದನ್ನೆಲ್ಲ ಒರ್ಸ್ ಪರಿಮಳ ಮಾಡ್ಕೊಂಡ್ರ ಮೇಲೆ ಅವ್ರು ಹೇಳುದು ಅಂತ ಗೊತ್ತಿತ್ತ ನಿಮ್ಗೆ? ಬೇರೆ ಅಂತ ಅಲ್ಲಪ್ಪ, ಹೌದಾ? ದುಡ್ಡು ತರಲ್ಲ ಮರ, ನಾಳೆ ಕೊಡ್ತೀಯ. ಎಂತ ಮಾಡುದು ಹೇಳಿ ಕಂಬ? ಅಲ್ಲ ಈಗ ಮೊದ್ಲೇ ಹೇಳ್ರೆ ನಾಳೆ ಬನ್ನಿ ಮತ್ ಕಾಮ ಅಂತ ಹೇಳಕ್, ಇದು ಹಂಗತ್ತ? ತಲೆ ಕೂದಲು ಕತ್ತರಿಸಿ ಆಯ್ತು, ಗಡ್ಡ ಮಾಡುದು ಮಾಡಿ ಆಯ್ತು, ನಾಳೆ ಕೊಡ್ತೀವಿ ಹಾ ಸೇಸುವ ನಾಳೆ ಬತ್ತಿ ಅಂತ ಹೇಳ್ರಿ, ಏನ್ ಸಾವ್ದು ಹೇಳಿ ಕಂಬ? ಹಂಗಾರೆ ಇಲ್ಲಿಗ ಹೆಂಡತಿ ಮಕ್ಕಳೆಲ್ಲ ಉಪವಾಸ ಇಪ್ಪದ? ಅಲ್ಲ ನನಗೆ ಮದುವೆ ಇಲ್ಲ ಅದ್ರ ಗತಿ ಅಲ್ಲ, ಹಂಗಾರು ಇದ್ದರಿಗೆ ಏನ್ ಮಾಡ್ಕ ಅಲ್ಲ? ಹೌದಾ ಅಲ್ದ? ಒಟ್ಟಾರ ಮೇಲೆ ಬಂದರ್ದೆಲ್ಲ ಕೂದಲು ಕತ್ತರಿಸ್ತಾ ಕಂಬ, ನಾವಿಲ್ಲ ಧರ್ಮಕ್ಕೆ ಇಪ್ಪದ ನಳಿ ಅಂದ ಮಾಡ್ಕೊಂಡಿರಿಯಾ? ಅದ್ರ ಗತಿ ಅಲ್ಲ. ಹಾ ಆಯ್ತು, ಹಾ ಬನ್ನಿ ಹೋಗೋಣ. ಎಂತ ಚಾವ್ರ ಈಗಲ್ಲ? ಆಯ್ತು, ಚಾವ್ರ ಮಾಡುವ. ಅಲ್ಲ ಭಾಗವತ್ರೆ, ನೀವೀಗ ಇದು ನಿದ್ರಿ ಹೆಂಗ್ ಬಿಡ್ತೀರಿ ಮಾರ್ರೆ? ನಾವು ಒಂದ್ ದಿವಸ ಆಂಟುಗೋರ್ 8 ದಿವಸ ಬೇಕು ಮಾರ್ರೆ. ಅದು ಅಭ್ಯಾಸ. ಅಭ್ಯಾಸ ಅಲ್ಲ, ಈ ಅಭ್ಯಾಸ ಆದಂಗು ನಿದ್ರಿ ಬಿಡುದು. ಇದು ಹೊಗ್ಲೆ ನಿಮ್ಗೆ ರಾತ್ರಿ ರಾತ್ರಿ ಹೋಗ್ಲಕ್ಕಂತಲ್ಲ? ರಾತ್ರಿಗೂ ನಿದ್ದೆ ಮಾಡೋದಿಲ್ಲ, ಹಗಲಿಗೂ ನಿದ್ದೆ ಮಾಡೋದು. ಓಹ್, ಹಗಲಿ ರಾತ್ರಿ ಎರಡು ಬದಿಲಿ ನಿದ್ರಿ ಮಾಡೋದಿಲ್ಲ. ಈ ಹೊಗ್ಲಿಗೆ ಎಲ್ಲಿಗೆ ಹೋಗ್ದೆ ನೀವು? ಹಗಲಿ ಮನೆಗೆ. ಮನೆಗೆ ಹೋತ್ರಿ ಅಲ್ಲ? ಮದಿಗಿದ್ಯಾ ಇಲ್ಲ ಅಂದ್ರೆ ಅಲ್ಲ, ಯಾರ್ಯಾರ ಮನೆಗೆ ಹೋತ್ರಿ ಅಂತ ಹೇಳಿ ಕಡೆಗೆ ಮತ್ತೆ ಏನಂತ ನೆನ್ಸ್ಕೊಂಡಿದೆ? ಜವಾಬ್ದಾರಿ ಉಂಟು ನಮ್ಗೆ, ಗೊತ್ತುಂಟ? ಓ, ಜವಾಬ್ದಾರಿಕೇನೆ ಮನೆಗೆ ಹೋಗ್ದ? ಅಲ್ಲ, ಜವಾಬ್ದಾರಿಗೆ ಇಲ್ದಿದ್ದವ್ರು ಮನೆಗೆ ಹೋತ್ರ ಅದ್ರ ಕತಿ ಅಲ್ಲ ಇದು. ಮತ್ತೆ ಹೆಂಗಲ್ಲ ಇದ್ರಿ? ಅಡ್ಡಿಲ್ಲ. ಇದು ನೀವು ಎಷ್ಟು ಜನ ಅಂತ ಈಗ?
ನಾವ ಹೌದಾ 4-5 ಜನ ಇತ್ತು. 4-5 ಜನ ಇದ್ರಿ ಎಲ್ಲ ನಿಮ್ಗಿಂದ ಹಿರಿಯರ ಗಿರಿಯರ? ಎಲ್ಲ ಕಿರಿಯರ್ ಮರ. ಹೆಣ್ಣು ಎಷ್ಟು ಗಂಡು ಅಷ್ಟೇ? ಒಂದೇ ಹೆಣ್ಣು. ಹೌದಾ? 3 ಗಂಡು. ಹೌದೇ? ಹಾಯ್ ಹಾಯ್. ಇವತ್ತು ಎಂತ ಬಂತು ಗೊತ್ತಾ ನಿಮ್ಗೆ? ಇವತ್ತಾ? ಹೌದಾ? ಸರಿ ಗೊತ್ತಾಯಿಲ್ಲ ಮಾರೆ. ಗೊತ್ತಾಯಿಲ್ಲ? ಇಲ್ಲ. ಅಲ್ಲ ಎಷ್ಟು ಬಂತು ಅಂದೇಳಿ ನಂಗೂ ಗೊತ್ತಾಯಿಲ್ಲಪ್ಪ, ಇಷ್ಟೊತ್ತರಿಗೆ ವರ್ತಮಾನ ಸಿಕ್ಕಲ್ಲ. ನಿನ್ನೆ ಹಂಗಾರ ಒಂದು 81 ಬಕ್ ಅಂದೇಳಿ 11 ಮಾಡ್ಕೊಂಡಿದ್ದೀವಿ. ಅದು ಬರ್ಲಿಲ್ಲ ಅಲ್ಲ, 67 ಆಯ್ತಲ್ಲ. ಇವತ್ತು 46 ಕೊಟ್ಟಿದಿ ಕಣಿ. ಏನಾರ 6 ನಾಳೆಗೆ ಒಂದು ಕೋಳಿ ಪಡಿಗೆ ಹೊಯ್ಕೊಂಬಂಗಿತ್ತು. ಕೋಳಿ ಪಡಿ? ಹೌದೌದು. ಇದು ನಿಮ್ಗೆ ಕೋಳಿ ಪಡಿಗೆ ಹೋಗೋ ಅಭ್ಯಾಸ ಇರ್ಬೇಕಂತಲ್ಲ? ಪುರ್ಸೋತ್ ಇದ್ರಲ್ದೇನದಲ್ಲ. ಅಲ್ಲ ಮೊನ್ನೆ ಅಲ್ಲ ಕೋಳಿ ಪಡಿಲಿ ಅಂತ ಮಂಜನ ಗಂಡು ಮತ್ತೆ ತಿಮ್ಮನ ಗಂಡು ಇಬ್ರು ಎಡೆಡ್ ಹಾಯ್ಕೊಂಡ್ರಾಗಂತಲ್ಲ? ಹೌದಮ್ರಲ್ಲ ಮಾರ. ಹೌದು, ಯಾರು ಹೇಳ್ದಂಗ ಆಯ್ತು. ಯಾರಿಗೆ ಪೆಟ್ಟಿ ಹೆಚ್ಚೆ? ಮಂಜನ ಗಂಡಿಗೆ. ಅಲ್ಲಿ ಮಂಜನ ಮನೆಗೆ ಬೇಕಾದಷ್ಟು ಇತ್ತು, ಏನ್ ತೊಂದ್ರೆ ಇಲ್ಲ, ಖರ್ಚು ಮಾಡೋಕೆ ಅವನು ತಯಾರಿದ್ದ. ಹಾಯ್ಕೊಂಬುದು ಒಳ್ಳೇದಾಯ್ತದ. ಏನಂತ್ರಿ? ಈ ಗಂಡು ಪಾಪದ್ದೆ. ಯಾವ್ದಂತ್ರಿ? ಮಾಡದ್ದು. ಅಲ್ಲ ಅದಾಯ್ತಲ್ಲ ಭಾಗವತ್ರ, ನಿಮ್ ಕೆಲವೊಂದು ವಿಷಯ ಕೆಮ್ಮದ. ಮೊನ್ನೆ ನಾನು ಒಲ್ಲ ಆಟಕ್ಕೆ ಬಂದಿದ್ದಿ. ಆ ದಿವಸ ಇದು ಎಂತ ರತಿ ಕಲ್ಯಾಣ ಬೆಳಗ್ಗೆ ನಮ್ಗಲ್ದ. ಹೌದು. ಆ ರತಿ ಕಲ್ಯಾಣದಂಗೆ ಕೌಂಡ್ಲಿಕ್ಕನಿಗೆ ಮುಂಡಾಸ ಅಲ್ದೆ. ಹೌದು. ಅವ ಎಂತ ಕಿರೀಟ ಕಟ್ಕೊಂಡ್ ಬಂದದ. ಅಂದ ಅಟ್ಟಿ 2-3 ಅಟ್ಟಿ ಕಮ್ಮಿ ಆಯ್ತಾ? ಮತ್ತೆಂತ ಮಾಡು, ಸಣ್ಣ ಕಟ್ಟದೆ ಮತ್ತೆ ದೊಡ್ಡ ಕಟ್ಟೋಕಾತ. ಓ, ಅಟ್ಟಿ ಕಡಿಮೆ ಆದ ಕಿರೀಟ ಕಟ್ಕೊಂಡು ಬಂದಕಂತ ಬಹುಶಾಲ. ಹೌದೌದು. ನಾನ ಬಾರಿ ಈ ಹಳಿಯರೆಲ್ಲ ಇದ್ ಮಾಡೋದು ಅನ್ಕೊಂಡಿನಿ. ಹೌದಪ್ಪ. ಯಾವ್ದು ಯಾಸು ಗೀಸೋಲ ಇದೆಲ್ಲ ಗೊತ್ತಾತ್ ಮಾರ ನಿಂಗೆ. ಆಗಳಿಕೆ ಅಂತದೇ ದೊಡ್ಡ ಗೆರ್ಸಿ ಕಣಗಿದ್ದು ಒಂದೊಂದು ಮುಂಡಾಸಲ್ಲ ಮಾರ್ರೆ. ಹೌದಾ? ಈಗ ಕಾಲ ಅಲ್ಲ. ಹೌದು, ಈಗ ಮೊದ್ಲೆಲ್ಲ ದೊಡ್ಡ ದೊಡ್ಡ ಜನರು ಇದ್ದೀರ ಅಂದ್ರೆ ಆಳ್ ತಂದಂಗೆ. ಈಗಲ್ಲ ಹಂಗೆ ಕಾಣಿ, ಎಲ್ಲ ಇವತ್ತು ನಾಳೆ ಸಾಯ್ತಿರ ಹಂಗೆ ಇದ್ದದಲ್ದ. ಹಂಗೆ ಬಹುಶಃ ಇದು ಹಂಗೆ ಆಯ್ತೇನೋ ಅಂತ ಮಾಡ್ಕೊಂಡಿದ್ದೀನಿ ನಾನು. ಹೌದಾ? ಮೊದ್ಲು ದೊಡ್ಡ ಕಟ್ಟಿ ಈಗ ಸಣ್ಣ ಆಯ್ತೇನೋ ಅಂತ ಹೇಳಿ. ಮೊದ್ಲಿನ ಕಣ ಮಾಡೋಕ್ ಆತಿಲ್ಲ ಈಗ. ಅಲ್ಲ ಹಂಗಾರ ಒಂದ್ ಕೆಲಸ ಅಲ್ಲ ಬಾಗೋತ್ರೆ, ನೀವ್ ರಂಗ ಸಳ್ಕೊಪತ್ರಿ ಮುಂಡಾಸ್ ಕೊಡ್ತೀರಿ. ನಾ ಕಡ್ದವ. ಹೌದಲ್ಲ? ಆ ಮುಂಡಾಸ್ ಕೊಟ್ಟಿ ಒಂದ್ ಹಣಿಗ್ ಬೊಟ್ಟಿ ಇಟ್ಕೊಂಡ ರಂಗಸ್ಥಳಕ್ಕ ಹೊಡಿ ಮಂಚದ ಮೇಲೆ ಬಂದು ಕೂಕೊಂಡ್ರೆ ಆ ಕಾಮಕ್ ಭಾರಿ ಚಂದ ಅಲ್ದೆ? ಚಂದ ಅಲ್ದೆ ಅಂದ್ರೆ ಚಂದವೇ. ಈಗ ಒಂದ್ ಜೊತೆ ಬೋಳ್ ಮಂಡಿಲೆಲ್ಲ ಬಂದು ಕೂಕಂದಪ್ಪ ಮಾರ್ರೆ. ಕೆಲವ್ರು ಬರ್ತಾರೆ ಆಟಕ್ ಬಂದಾರ ಅಲ್ಲ, ಇವ್ರು ಭಾಗವತ್ರ ಅಂತೇಳಿ ಗೊತ್ತಾಗೋದು ಭಾರಿ ಕಷ್ಟ ಅಲ್ದ? ಅಲ್ಲ ಏನಂತ್ರಿ ನೀವು ಈಗ? ಅದು ಒಳ್ಳೇದಂತ್ರಿ, ಇದು ಒಳ್ಳೇದಂತ್ರಿ ವಿಷಯ? ಹೌದು ಅಲ್ಲ? ಮತ್ತ ಅಲ್ಲ ಸುಧಾರಣೆ ಅಂದ್ರೆ ಬರೀ ಯಕ್ಷಗಾನದಾಗ ಮಾತ್ರ ಸುಧಾರಣೆ ಬಂದಲ್ರಿ. ನಾವಲ್ಲ ಮೊದ್ಲು ಕಣೆ, ನಮ್ಗೀಗ ಈ ಅಂಗಡಿ ಎಲ್ಲ ಇರ್ಲಿಲ್ಲ. ಇದ ತಲೆಗುಲ್ ಗಿಡ್ಡ ಮಾಡ್ಕ ಇಷ್ಟೇ ಸಾಕ ಚೂರ್ ಗಿಡ್ಡ ಮಾಡು. ಅಲ್ಲ ಹತ್ತ ತೆಗುದಾ? ಇಲ್ಲ ಹತ್ತ ಬೇಡ, ಚೂರ್ ಹತ್ತ ಬೇಡ. ಅಲ್ಲ ಈ ಮೊದ್ಲು ಕಣೆ ಮನಿ ಹೊತ್ತಿದ್ದಿ ನಾನು ಒಂದ್ ಪೆಟ್ಟಿಗೆ ಹಿಡ್ಕೊಂಡು ಅಲ್ಲ ಹೋಯ್ ಅವ್ರ ಕೆಲೆ ಒಂದ್ ಕನ್ನಡಿ ಬೇಡ್ಕೊಂಡ ಒಂದ್ ಮಣಿ ಬೆಚ್ಚಿ ಅವ್ರನ್ನ ಎದುರು ಕೂರ್ಸ್ಕೊಂಡ ಲಾಯ್ಕ್ ಮಾಡಿ. ಮೊದ್ಲೆಲ್ಲ ಇದೆಲ್ಲ ಇರ್ಲಿಲ್ಲ, ಅಷ್ಟು ಉದ್ದ ಬೇಕು ಇಷ್ಟು ಉದ್ದ ಬೇಕು ಹಾಂಗ್ ಕಟ್ ಇದು ಕತ್ತರ್ಸು ಹಿಂಗ್ ಕತ್ತರ್ಸು ಅಂದಿರ್ಲ. ಈಗ ಮಾತ್ರ ಹಂಗಲ್ಲ. ಹ್ಯಾಂಗೆಲ್ಲ ಹೇಳ್ತಾರಂದ್ ಹೇಳು ಕೇಡಿಯ. ಮೊದ್ಲು ಒಂದು ಕೂಪು, ಒಂದು ಬಾಚಣಿಗೆ, ಒಂದು ಕತ್ರಿ ಇದ್ರ ಸಾಕತಿ ನಮ್ಗೆ. ಯಾಕಂದ್ರೆ ಹೆಚ್ಚಿನ ಈ ಹಳಿಯರದೆಲ್ಲ ಹೆರುವುದೇ ಕೂಪಂಗೆ. ಅಂದ್ರೆ ಅವರು ತಿಂಗಳಿಗೆ 4 ತಿಂಗಳಿಗೆ ಒಂದ್ಸಲ 6 ತಿಂಗಳಿಗೆ ಒಂದ್ಸಲ ಇದ್ ಮಾಡೋದು, ಚೌರ ಮಾಡ್ಸ್ಕೊಂಡ್ ಕಾಣಿ. ಹಂಗಾಗಿ ಸಾಕತಿ ಇತ್ತು. ಈಗಲ್ಲ ಹಂಗಲ್ದೆ ಕಣಿ. ಮೊದ್ಲು ಅಂಗಡಿ ಇಲ್ದೆ ನಾನು ಮನಿ ತಿರುಗಿ ಸಂಪಾದನೆ ಮಾಡ್ತಿದ್ದೀನಿ. ಈಗ ಮಾತ್ರ ಹಂಗಲ್ಲ, ಅಂಗಡಿ ಮಾಡ್ಕೊಂಡು ಕೂಕಣ್ಕ ಇತ್ತು. ಸಣ್ಣದೊಂದು ಅಂಗಡಿ ಮಾಡ್ಕೊಂಡು ಕೂಕೊಂಡಿದ್ದೀನಿ. ಒಂದ್ ಎದುರು ಒಂದ್ ಕನ್ನಡಿ ಬೆಚ್ಕೊಂಡ್ ಒಂದೇ ಇದು ಕೂಕಂಬಕ್ಕೆ ಇದನ್ನ ಬೆಚ್ಕೊಂಡು ಇದ್ದೀವಿ. ಈಗ ಅದು ಆತಲ್ಲ ಮಾರ್ರೆ. ಇಲ್ಕಣಿ ಈಗ ಕಣಿ ಎಲ್ಲೆಲ್ಲಿ ಕಂಡ್ರು ನಮ್ಮ ಇದ್ರಂಗ್ ಕನ್ನಡಿ ಅಲ್ದ ಪೂರ ಇದು ಎಂತ ಕಂದ್ರಿ, ಈ ಮುಂದೂ ಕಾಣಕ್ ಹಿಂದೂ ಕಾಣಕ್ ಆಚಿಗೂ ಕಾಣಕ್ ಈಚಿಗೂ ಕಾಣಕ್ ಒಳಗ್ ಕೂಕೊಂಡ್ರೆ ದಾರಿ ಹೆಂಗ್ ಯಾರ ಪಾತ್ರ ಅಂದೇಳಿಯೂ ಕಾಣಕ್ ಮಾರ್ರಿ ಅವರಿಗೆ. ಅಂತ ಅಂಗಡಿಗೆ ವ್ಯಾಪಾರ ಹೆಚ್ಚಾಯ್ತು ಅಷ್ಟೇ ಅಂತ್ರಿಯ. ಈ ಕೂಕಂಡಲ್ಲೇ ಕೂಕಂಡ್ರ ಆತಲ್ಲ ಅವರಿಗೆ. ಈ ಕೂಕಂಡಲ್ಲೇ ತಿರುಗು ಶುರುವಾಯ್ತು ಮಾರ್ರೆ ಈಗ. ಹಂಗ ಇಲ್ಕಣಿ ಕೂಕಂಡ್ರ ಗತ್ತಿಗೆ ಒಂದ್ಸಲ ಗರ್ರ ತಿರುಗುದು ಮಾಡ್ಸದ್ ನಾನ್ ಮೊನ್ನೆ. ಹೌದೌದು ಅಷ್ಟೇ ಇಲ್ದ್ರಿ ಜನವೇ ಬತ್ತಲ್ಲ ಮಾರ್ರೆ. ಆಚೆ ಈಚೆ ಅಂಗಡಿ ಎಲ್ಲಿ ಕೂಕಂಬ ಅನುಕೂಲ ಇತ್ತು ಅಲ್ಲಿಗೆ ಮಾತ್ರ ಎದ್ಕೊಂಡು ಹಂಗ ಭಾರಿ ಕಷ್ಟ ಆಯ್ತು ಮಾರ್ರೆ. ಇದು ಎಂತಾರು ಅದೇ ಸಮಾಧಾನ ಅಂದ್ರೆ ಅಷ್ಟೇ. ಈಗ ಎಲ್ಲರೂ ತಲೆ ತೆಗಿಸ್ತಾರಲ್ಲ ಅಂದೇಳಿ ಇದ ಸಾಕಲ್ದ? ತಲೆ ಕೂದ್ಲ ಇಷ್ಟುದ್ದ ಇದ್ರೆ ಸಾಕ. ಇದು ಹಂಗಾರ ಮುಖ ಮಾಡುದಾ? ಎಂತ ಮುಖ ಮಾಡುದಂದ್ರೆ ಅಪ್ಪಯ್ಯ ಮಾಡೋದೊಂದು ಇತ್ತಲ್ಲ, ಅದ್ರಂಗೆಲ್ಲ ಗಡ್ಡ ಬಂದಿತ್ತಲ್ಲ, ಅದನ್ನ ಕೇಳದ್ ನಾನು. ಮುಖ ಮಾಡುದ ಹೌದಾ? ಇದ ನಿಮ್ಗೆ ಎಂತ ಮೇಲ್ಮುಖ ಹೇರಿಕ ಅಂದ್ರೆ? ಅಲ್ಲ ಮೇಲ್ಮುಖ ಅಂದ್ರೆ ಕೆಳಮುಖ ಹೇರಿದ್ರೆ ಒಂದು 7 ದಿವಸ, ಈ ಮೇಲ್ಮುಖ ಹೇರಿದ್ರೆ 3 ದಿವಸ 10
ನೀವೇನು ಯಾಸು ಗೀಸು ಮಾಡುದಿಲ್ಲಲ್ಲ? ಇಲ್ಲ ಮೀಸಿ ಗೀಸಿ ಬೆಚ್ಚಗ ಬೆಚ್ಚಿ 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 ಮತ್ತೆ ಅದನ್ನ ತೆಗೋದಂತ ಇದು ಈ ವರ್ಷ ಸಂಬಳ ಎಷ್ಟು ಮಾಡ್ಕೊಂಡಿರಿ? ಸ್ವಲ್ಪ ಮರ ಸುಖ ಇಲ್ಲಿ ನಾವು ಅಂಗಡಿ ಮಾಡ್ಸಿದ್ದಿ ಮಾರ್ರಿ, ಹಂಗೆ ಸ್ವಲ್ಪ ಏನಾರು ಇದ್ರ ಕೊಡಿ ಮಾರ್ರಿ. ಇದ್ರ ಕೊಡೋಕೆ ನಮ್ಮ ವ್ಯಾಪಾರ ಕಂಡ್ರೆ ನೀ ಅಂತ ಹೇಳ್ತೆ. ಸಯ್ಯ ಆಯ್ತಲ್ಲ, ಸಮ ಆಯ್ತಲ್ಲ. ಸರಿ ಸರಿ ಕೊಂಡ್ಕೊಂಡು ಹೋಗಿ ಮಾರ್ರಿ. ಬಪ್ಪದಂಗಾರೆ ಹೌದು, ಕಡಿಕ್ ಎಳಿ ಪ್ರಾಯದವ್ರು ಮುದಿಗಿದಿ ಆಯ್ದಿದ್ದಾರೆ, ಕಡಿಗೆ ಒಂದಕ್ಕೆ ನಾವು ಮಾಡಿಬಿಟ್ರೆ ಯಾರು ಒಲ್ವರ್ ಇದ್ರು ಅತ್ತೆ ಎದ್ಕೊಂಡು ಹಾಕಿದ್ರು ಕಡಿಗೆ. ಅಲ್ಲ ಒಂದ್ ವೇಳೆ ಸರಿ ಆಯ್ತಿದ್ರು ನಿನ್ನ ಹೆಸರು ಹೇಳಿ ಬಿಡ್ತೆ. ಅಲ್ಲ, ನನ್ನ ಹೆಸರು ಹಂಗೆಲ್ಲ ಹೇಳ್ಬೇಡಿ ಮಾರ್ರಿ. ಕಡಿಕ ಇಲ್ಲಿ ಅಂಗಡಿಗೆ ಬಪ್ಪರ್ ಯಾರಿಲ್ಲ ಅಂತ ಅತ್ತು. ನನಗೇನು ಮಾಡೋ ನೀನಲ್ದ? ಈ ವರ್ಷ ಎಡ್ತಡಿ ಕಂಬಳಗೋಯ್ರಿ. ಹೌದೌದೌದು ಮರ, ಎಂತ ಜನ ಮರ ಬಬ್ಬದ. ನಮಗ್ ಕೊಡುದನ್ ಕೊಟ್ಟಿಗೋಯ್ನಿ ನೀವು ಇಷ್ಟೆಲ್ಲ ಮಾತಾಡ್ಕೊಂಡೆ ಅಂತ ಇದು ಹಂಗೆ ಎದ್ಕೊಂಡು ಹಾಪ ಅಂದೇಳಿ. ಆಟಕ್ಕೆ ಬಾರ ನಾಳೆಗೆ. ಆಟಕ್ಕೆ ಬಂದ್ರೆ ಕೊಡು ಅಲ್ಲ ಒಳಗ್ ಬಿಡ್ತೀರಾ? ಅಲ್ಲ ಒಳಗ್ ಬಿಡ್ತೀರಾ? ಹೌದಪ್ಪ, ಯಾರೋ ವಯಸ್ಸ್ಕಂಬ ನೀವು ಒಳಗ್ ಬಿಡುದು ಧರ್ಮ ಬಿಡು ಅಂತೂ ನಿಮ್ಮದೊಂದು ಸೇವೆ ಆಯ್ತು ಇಲ್ಲ? ಆಯ್ಲಿ ತೊಂದ್ರೆ ಇಲ್ಲ. ಆಯ್ತು ಕೂಕೊಂಡ್ರಿ ಜನ ಬಪ್ಪರ್ ಯಾರಿಲ್ಲ. ಆಯ್ತು 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 ಆಯ್ತು. ನೀರು ಮಂಡಲಿ ನಂಜನೋಡು ಚಿಟ್ಟಂ ಅರ್ಜುಡಂ ಕುರ್ಜುಡಂ ಕುರ್ಜುಡಂ ಕುರ್ಜುಡಂ. ನೀರು ಮಂಡಲಿ ನಂಜನೋಡು ಚಿಟ್ಟಂ ஒக்கு 2 3 4 அச்சாரேழெண்டத்தம்ப தித்தாததிகணவோ தித்தாததிகணவோ தித்தாததிகணவோ. வணக்கம் சாமி. ನಮಸ್ಕಾರ ನಮಸ್ಕಾರ. ಎನ್ನ ಪರಿಚಯ ಇದು? ಕೇರಳ ಅಲ್ಲ, ಕೇರಳ. ಕೊಯ್ಕೋಡು ಗೊತ್ತುಂಡ? ಅಲ್ಲಿ ಮಲಯಾಳಿ ಪಂಡಿತ. ಈ ಎಲ್ಲಾ ಕಾಯಿಲೆಗೆ ಔಷಧ ಕೊಡ್ತದೀಯ, ನಲ್ಲ ಪಂಡಿತಯ. ಎಲ್ಲಾ ಕಾಯಿಲೆಗೆ ಔಷಧ ಕೊಡ್ತದೆ. ಈ ಕಾಲು ನೋವು, ಕಣ್ಣು ನೋವು, ತಲೆ ನೋವು, ಹಲ್ಲು ನೋವು, ಎಲ್ಲಾ ಕಾಯಿಲೆಗೆ ಔಷಧ ಕೊಡ್ತದಯ್ಯ. ಕಣ್ಣು ನೋವಿಗೆ ನಲ್ಲ ಔಷಧ ಉಂಟು. ñಕ್ಕೆ ñುಕ್ಕಿ ಸಮಾಯುಕ್ತಂ ಕಲ್ಲಗಣಪಟಿ ತಡ. ಹೋದ ಕಣ್ಣು ಹೋಯ್ತಣ್ಣ, ಇದ್ದ ಕಣ್ಣು ವಿನಸ್ಥಿತಿ. ಗೊತ್ತಾಗಲಿಲ್ಲ? ಎಕ್ಕೆ ಬೇರು ಗೊತ್ತುಂಟು? ಎಕ್ಕೆ ಬೇರು, ñುಕ್ಕಿ ಬೇರು, ಶರಿ ಶರಿವಾಲು. ಈ ಕಳ್ಳಿ ಹಾಲು, ಕೌಂಟೆ ಹಾಲು, ಶರಿ ಶರಿವಾಲು. ಕಲ್ಲು ಸುಣ್ಣ ಗೊತ್ತುಂಟ? ಕಲ್ಲು ಸುಣ್ಣ ಮತ್ತು ಕಡಲು ಮಣ್ಣು ಗೊತ್ತುಂಟ? ಅದು ಶರಿ ಶರಿವಾಲು. ಅದೆಲ್ಲ ಶರಿ ಶರಿವಾಲು ತರಬೇಕು, ಶರಿ ಅರಿಬೇಕು. ಹೋದ ಕಣ್ಣಿಗೆ ಬಿಡಬೇಕು, ಇದ್ದ ಕಣ್ಣಿಗೆ ಹಚ್ಚಬೇಕು. ಎರಡೂ ಕಣ್ಣು ಸರಿಯಾಗದಯ್ಯ. ಇವತ್ತು ಮಾತ್ರ ನನಗೆ ಬೇರೆ ಕೆಲಸ ಉಂಟು, ಅದಕ್ಕಾಗಿ ಬಂದಿದೆ. ಏನು ಅಂತ ಮತ್ತೆ ಹೇಳ್ತದೆ. ಆಯ್ತಾ? ಬಂದನು ಮಾಲಿಂಗ, ಬಂದನು ಮಾಲಿಂಗ, ಚಂದದಿ ವೀಳೆಯ ಹಾಕೊಂಡು, ಚಂದದಿ ವೀಳೆಯ ಹಾಕೊಂಡು, ಮಂದಮತಿ ಆನಂದವ ಪಡೆಯಲು ಚಂದದಿ ಬೆಳೆದಿಯ ಪೈರನು ತರುತ್ತಲಿ. ನಮಸ್ಕಾರವೇ. ನಮಸ್ಕಾರ ಅಂದೆ. ನಮಸ್ಕಾರ. ನಮಸ್ಕಾರ ಕೊಟ್ರೆ ನಮಸ್ಕಾರ ಕೊಡುದಿಲ್ಲ ಮಾರ್ರೆ. ನೀವು ಎಲ್ಲ ದುಡ್ಡು ಗಿಡ್ ಕೊಡುದಾರ ಕೊಡುವ್ರಿ ಮಾರ್ರೆ. ನಂಗೆ ಗುರ್ತಾಯ್ತಾ? ಯಾರು ಮಾರ? ಮಾಲಿಂಗ ಮಾಲಿಂಗ ಮಾಲಿಂಗ. ಇದೇ ಊರಂಗಿದ್ದಾನೆ ನಾನು. ಏನ್ ಮಾಡುದೆ, ಏನ್ ಸುಖ ಇಲ್ಲ ವಾಡಿನ. ಎಂತಾಯ್ತು ಮಾರ ನಿಂಗೆ? ಏನ್ ಸುಖ ಇಲ್ಲ ಅಂದ್ರೆ ನಮ್ಗೆ ತ್ವಾಂಟ ಗಿಂಟ ಇಲ್ಲಿ, ನಾವು ಭಾರಿ ಬಾಡುವರ. ಅದು ಗೀಂಟ ಅಂದ್ರೆ ಅಲ್ಲ, ಮಾತಿಗೆ ಹೇಳದ್ದೆ ಅದು. ಹಾಗಾದ್ರೆ ಏನೂ ಇಲ್ಲ. ಇತ್ತೆ ಒಂದ್ 7 ಮುಡಿ ಗೆದ್ದಿ ಇತ್ತೆ. ಸಾಕಲ್ದ? ಅಲ್ಲ, ಸಾಕು. ಬೇಕಂದ್ರೆ ಮತ್ ಧರ್ಮಕ್ಕೆ ಯಾರು ಕೊಡ್ತಾರೆ ಹೇಳಿ? ಅದ್ರಂಗೆ ಏನಾದ್ರು ಮಾಡ್ಕೋಬೇಡ್ದ. ಗೆದ್ದಿ ಇದ್ರ ಮೇಲೆ ಈಗ ಸಾಗುವಳಿ ಮಾಡ್ಕೋದ ಅಲ್ದ? ಈಗ ಸಾಗುವಳಿ ಮಾಡೋಕೆ ಅಡಿದೆ. ಏನ್ ಕೇಂದ್ರಿ ಮಾರ್ರೆ, ಈ ಮಳೆಗಾಲ ನಮ್ಗಣ ಸಾಗುವಳಿ ಮಾಡೋದು ಹೌದೇ? ಏಗಳಿಕೆಂಡ್ರು ಇದನ್ನೇ ಹೇಳ್ತಾ ಮಾಲಿಂಗ. ಏನು ಸುಖ ಇಲ್ಲ ಅಂದೇಳಿ ಹೇಳ್ತಾ, ಸುಖ ಏಗಳಿಕೆ ಇವನಿಗೆ ಅಂದೇಳಿ ಕೆಲವು ಜನ ಹೇಳುವರಿದ್ರು. ಆರ ಬ್ಯಾಸಾಯಿ ಮಾಡಿಯೇ ಕಾಣಕ್ಕೆ. ಈ ಬ್ಯಾಸಾಯಿ ಮಾಡುದು ಬ್ಯಾಸಾಯಿ ಮಾಡ್ರಿ ಅಂತಾರೆ, ಖಂಡಿತ ಬೇಗ ಸಾವುದು ಹೌದೇ ಹೌದು. ಯಾಕೆ ಈ ಮಳೆಗಾಲ ಹೆಂಗಿತ್ತು ಈ ವರ್ಷ ಕಂಡ್ರೆ ನೀವು? ಎಂತ ಬೇಕಾದಾಗಲಿ ಮಳೆ ಇಲ್ಲ, ಬ್ಯಾಡಿದಾಗಲಿ ತಿಂಗಳಗಟ್ಲಿ ಮಾಡಿ ಹೊಡೆದಿತ್ತು. ಹೌದಾ? ಏನೋ ಈ ವರ್ಷ ನೀರಾಗಿ ಹಾಕಿ ಬೇಗ ನೊಟ್ಟಿ ಮಾಡ್ಕೊಂಡೇಳಿ ಆಲೋಚನೆ ಮಾಡ್ರೆ ನೀರಾಗಿ ಹಾಕ್ಬೋತಿಲ್ ಮಳಿ ಬಂತು, ಬ್ಯಾದಿ ಎಲ್ಲ ಬಳ್ಕೊಂಡು ಹೋಯ್ತು. ಹಾಂಗ ಸ್ವಲ್ಪ ಆಗಿ ಆಯ್ತು ಇನ್ನೇನು ನೊಟ್ಟಿ ಶುರು ಮಾಡುವ ಅಂದೇಳಿ ಆಲೋಚನೆ ಮಾಡಿದ್ವಿ. ಆಗಳಿಗೆ ಆದ್ಯಂತದ 15 ದಿವಸ ಗಟ್ಲಿ ಮಳೆಯೇ ಇಲ್ಲ. ಈಗ ಸ್ವಲ್ಪ ಮಳೆ ಬಂದಿತ್ತು, ನೊಟ್ಟಿ ಒಳ್ಳೆ ರೀತಿಯಿಂದ ಮಾಡಿ ಸುಮ್ಮನೆ ಇಪ್ಪ ಅಂದೇಳಿ ಆಲೋಚನೆ ಮಾಡ್ರೆ ಈಗ ನೊಟ್ಟಿ ಆದ ಮರು ದಿವಸ ಶುರುವಾಯಿತು ಈ ನಮೂನಿ ಮಳೆಗೆ. ಹಂಗ ಮತ್ತೆ ವರ್ಷಕ್ಕೂ ಹಿಂಗೆ ಅಲ್ದ ನನಗೆ ಒಳ್ಳೇದು ಹಾಪದೆ ಹ್ಯಾಂಗ ಹೇಳಿಕಂಬ. ಸಾಗುವಳಿ ಅಂತೂ ಸುಖ ಇಲ್ಲ ಅಂದ್ರೆ ಏನೂ ಸುಖ ಇಲ್ಲ. ಅದು ಸಾಗುವಳಿ ಮಾಡುವುದಂತ ಹೇಳ್ರಿ ಏನು
ಮನೆಗೆ ಏನು ಇರುತ್ತ ನಮ್ ಕೆಲ ಬಂಡವಾಳ ಅಂಬದಿ ಅಂತದ್ದು ಇಲ್ಲ ಮರ್ರೆ. ನೇಲ್ ನಗುವೆ ಸೈ ನೇಲ್ ನಗ ಹಿಡ್ಕೊಂಡು ನಾವೀಗ ಸಾಗುವಳಿ ಮಾಡಕ್ ಅಕ್ಕಿ ತಪ್ಪದು ಎಲ್ಲಾರು ಹೋಯ್ ಹೊಲಿ ಮೇಲೆ ಅಕ್ಕಿ ತಪ್ಪದು. 1ಕ್ಕೆ 5 ಅಂದ್ರೆ ಆಯ್ತು, 3 ಅಂದ್ರು ಆಯ್ತು, ಎಷ್ಟಾರು ಸೈ ಅಂದೇಳಿ ಬಂದು ಸಾಗುವಳಿ ಮಾಡ್ರೆ ಈ ಮಳೆಗಾಲ ಹಿಂಗಾರೆ ನಾವು ಮುಂದೆ ಜೀವನ ಮಾಡುದು ಹ್ಯಾಂಗೆ ಹೇಳಿ ಕಾಂಬ. ಕೆಲವು ವರ್ಷ 11 ತಿಂಗಳು ಮಳೆ, ಕೆಲವು ವರ್ಷ 1 ತಿಂಗಳು ಮಳೆ ಇಲ್ಲ ಮಾರ್ರೆ. ಹಾಂಗ್ ಮಾಡ್ಕೊಂಡು ಯಾವ ಬೀಜ ಹಾಕುವುದು ಯಾವ್ದು ಬಿಡುದು ಹೇಳಿ ಕಾಂಬ. ಅಷ್ಟೇ ಅಂತ್ರಿ ಈ ಸಾಗುವಳಿ ಕೆಲಸಕ್ಕೆ ಹೆಂಗಸರ ಅಗತ್ಯ ಬೇಕೆ. ಈಗ ಹೆಂಗಸರು ಸಿಕ್ಕುದಿಲ್ಲ. ಓ ಇದ್ರೆ ಕೆಲವು ಜನ ಹಳಿ ಹೆಂಗಸರಿದ್ರು ಇವತ್ತೆಲ್ಲ ನಾಳೆಗೆ ರಾಮಕೃಷ್ಣ ಗೋವಿಂದ ನಳಿ ಮೇಲ್ ಹಾರ ನಾವು ನೇಲ್ನಾಗ ಆಟಕ್ಕೆ ಹಾಕರ್ ಸಹಿ. ಓ ವಸ್ತು ತಯಾರಿಲ್ಲ ಯಾರ ಹೆಣ್ಣುಗಳಂತ್ರಿ? ಹೆಣ್ಣುಗಳೆಲ್ಲ ತಯಾರಾಯ್ದು ಮಾರ್ರೆ. ಯಾರು ಗೆದ್ದಿ ಕೆಲ್ಸಕ್ಕೆ ಯಾರು ತಯಾರಾಯಲ್ಲಿ, ಅವರೆಲ್ಲ ತಯಾರಾದ ಕೆಲ್ಸವೇ ಬೇರೆ ಮಾರ್ರೆ. ಬೇರೆ ಹೌದೇ ಸಾಗುವಳಿ ಕೆಲಸ ಬೇಡ ಅಂದ್ಬಿಟ್ಟಿ. ಹಂಗಾರೆ ಏನಾರು ಮಾಡ್ಕೋಬೇಡ್ದ? ಏನ್ ಮಾಡುದು? ತರಕಾರಿ ಬೆಳೆಸುವ ಅಂದೇಳಿ ಅಂಜನ್ ಮಾಡ್ನೆ. 1 ವರ್ಷ ನಟ್ನೆ, ಗುಂಬಾಳ್ ನಟ್ನೆ. ಬಾರಿ ಲಾಯ್ಕ ಐತೆ, ಗಿಡ ಹೂಗು ಮೀಜ್ರಿ ಎಲ್ಲ ಬಿಡುತ್ತೆ. ಅಯ್ಯೋಯ್ಯೋ ಹಂಗಾರೆ ಈ ವರ್ಷ ಒಂದ್ ಜತಿ ಜಾನುವ ಇಲ್ಲ ಕನ್ನಡಿ ಅಂಜನ್ ಮಾಡ್ಕೊಂಡಿದ್ದೀವಿ. ಕಾಡಿಕಿ ಏನಕಿ ಅಂದ್ರೆ ಊರ್ ಮನೆಯವ್ರು ಪೂರಾ ನಟ್ಟದ್ದು ಅದೇ ಅಲ್ದೆ ಧರ್ಮಕ್ಕೆ ತಗೊಂಡು ಏನಿ ಅಂದ್ರೆ ತಗೊಂಡು ಹೋದಾರ. ಇಲ್ಲಿ ಎಲ್ಲೆಲ್ಲಿ ಬೆಚ್ಚಿತ್ತು ಅಲ್ಲಲ್ಲೇ ಕೊಳತು ಹಬ್ಬ ಶುರು ಆಯ್ತೆ. ಹಂಗಂದೇಳಿ 1 ವರ್ಷದ ಕಾತಿ ಮುಗೀತಾ. ಇನ್ನೇನ್ ಮಾಡುದು ಹೇಳಿ 2ನೇ ವರ್ಷ ಚಾವಂತಿ ನಟ್ಟಿ ಗಣಿ. ವಾಯ್ 2ನೇ ವರ್ಷ ಚಾವಂತಿ ನಟ್ಟಿ. ಚಾವಂತಿ ನಟ್ಟು ಕಾಂಬತ್ಲು ಅದೇ ನಮನಿ ಕಣಿ. ಈ ಊರರಿಗೆಲ್ಲ ನನ್ನ ಮೇಲೆ ಒಂದು ಕಣ್ಣು. ನಾನು ಯಾವ ಬೀಜ ಹಾಕ್ತನೋ ಅದೇ ಬೀಜ ಅವ್ರು ಹಾಕುದು ಕಣಿ. ಹಾಳಾಗಿ ಮಣ್ಣು ತಿಂದು ಅವ್ರು ಹಾಳಾಯವಾರ ನಮ್ಮನ್ನೆಲ್ಲ ಗಾಡಿ ತೆಗೆದ್ರೆ ಒಟ್ಟಾರ ಮೇಲೆ 2ನೇ ವರ್ಷ ಹಿಂಗಾಯ್ತಲ್ದೆ. 3ನೇ ವರ್ಷ ಬದ್ನಿ ನೋಡುವ ಅಂದೇಳಿ ಅಂಜನ ಮಾಡಿ ಬದ್ನಿ ನಟ್ಟಿ. ಬದ್ನಿ ನಟ್ನೆ. ಇದು ಬದ್ನಿ ಬದಾನೆ ಎಂತದೆ? ಬದಾನೆ ಅದೆಲ್ಲ ನಾನು ನಟ್ಟದ. ನಾನ್ ನಟ್ಟದ್ ಬದ್ನಿ. ಬಾದಾನೆ ಅಂದ್ರೆ ಇಷ್ಟಿಷ್ಟು ಉದ್ದ ಕಾಣಿ. ಈ ನಾನ್ ನಟ್ಟದ್ದು ಹೂ ಇಟ್ಟೆ ಬದ್ನಿ. ಹೌದೇ ಬೀಜ ಹಾಕಿದಿ, ಹೂ ಮೀಜರ್ ಎಲ್ಲ ಬಿಡುತ್ತೆ. ಬಾರಿ ಲಾಯ್ಕ ಐತಿ. ಈ ವರ್ಷ ಒಂದ್ ಜಾತಿ ಜಾನುವ ಇಲ್ಲಕಂದೇಳಿ ಅಂಜನ ಮಾಡ್ಕೊಂಡಿದ್ದೇನೆ. ಹಾಯ್ 1 ದಿವ್ಸ ಹೋಯ್ಕೊಂಡ್ ಕಾಂತಿ ಪೂರ ಮಿಡಿ ಬಿಟ್ಟು ಪೂರ ಕೆಟ್ಟಿ ಮಾರ್ರೆ. ಕೆಟ್ಟಿ ಅದು ಯಾಕೆ ಅಂದೇಳಿ ಕಡಿ ಕಾಂಬತ್ತಿಲ್ಲ ಅಂಜದ ಐತೆ. ಇದು ಪೂರ ಮನುಷ್ಯರು ಕಣ್ಣು ಅಲ್ದ ಮಾರ್ರೆ. ಎಂತ ಹಾರ್ಕಿ ಹೊತ್ಕೊಂಡ್ ಭಾಗವತ್ರ ನಿಮ್ಗೊಂದು ವಿಷಯ ಹೇಳ್ತಿ ಕೇಳಿ. ನೀವು ಸುಳ್ಳು ಹೇಳ್ರು ಹೂ ಅಂಬ್ರಿ, ಬದ್ದು ಹೇಳ್ರು ಹೂ ಅಂಬ್ರಿ ಎಲ್ಲ ಹೇಳದ್ದ. ಕೆಲವು ಊರಂಗ ಒಬ್ರೊಬ್ರು ಕಣ್ಣು ಇತ್ತಗಣಿ, ಕೊಂಡು ಬಾಯಿ ಹಂಗ ಹೇಳ್ರಂತಾರೆ. ಪೂರ ಗಾಡಿ ಹೋಯ್ತಮ್ಮಳಿ ಹಾಕುವೆ. ಈಗ ದೇಯ್ದೇರಿ ಕೊಂಡಿಗಾರೆ ಕಾಯಿಗೆ ಹೋಯ್ಟಾರು ಒಡ್ಸ್ಲಕ್. ಮನುಷ್ಯರು ಕೊಂಡು ಕಾಸನ್ ಮಳೆ ಬಿಟ್ರೆ ಮತ್ತೆ ಅಂತದ್ದು ಗೊತ್ತಿ ಇಲ್ಲಿ. ಹಿಂಗ್ ಮಾಡಿ 3ನೇ ವರ್ಷ ನಮಗ್ ಬದ್ನಿ ಆಯ್ತು. ಈಗ ಮುಂದಿನ ವರ್ಷ ಒಂದು ಬ್ಯಾಳಿ ಹಿಡ್ದಿನಿ ನಾನು. ಯಾವ್ದಂದ್ರೆ ಗೆಣಗ ನೋಡುವುದು ಅಂದೇಳಿ. ಹೌದೌದು ಗೆಣಸು ಒಳ್ಳೆ ರೀತಿಲಿ ಗೆಣಗ್ ಬೆಳೆದ್ರೆ ಬೇಸಿ ನಮ್ದು ಸಂತಿಲ್ಲ ಆಂಟದ ಕರ್ದಂಗೆಲ್ಲ ವ್ಯಾಪಾರ ಇತ್ತೆ. ಒಳ್ಳೇದು ವಾಯ್ ಬಂದ್ರೆ ನೀವು ಸಿಕ್ಕ್ರೆ ನಿಮ್ಗೂ 2 ಮಿಳಿ ಕೊಡ್ತೇನೆ. ಒಳ್ಳೇದು. ಸುಮ್ನೆ ಕಣಿ ಅಂತ ಒಳ್ಳೇದು. ಗೆಣ್ ಧರ್ಮ ಸಿಕ್ಕತ್ತಂತ ತಿನ್ಬೇಡಿ ವಾಯ್. ಅದು ಭಾರಿ ವಾಯು ಮಾರ್ರೆ. ಅದು ಕಡಿಗೆ ಅದನ್ ತಿಂದ್ಕೊಂಡ್ರೆ ನಿಮ್ಮನ್ನ ಇಲ್ಲಿ ಕೂಗಂಬಿಡ ವಾಯ್. ಹಾಂಗ ಹಿಂಗ ಅಂದೇಳಿ ಏನು ಇಲ್ಲಿ. ಈಗ 1 ಸಮಾಧಾನ ಓದಿತ ನಂಗೊಂದ್ ಮದುವೆ ಐತೆ. ಒಂದೇ ಅಲ್ಲ 25 ಸ್ವಲ್ಪ ಸುಮ್ಮನೆ ಯಾಕಂತ್ರಿ 1ಗೆ ಗೊತ್ತಿಲ್ಲ 1ಕ್ಕೆ ಅಂತ್ರಿ ನೀವು. ವಾಯ್ 1 ಕೆಲಸವಲ್ರಿ. ನನ್ನ ಹೆಂಡತಿ ಗುರ್ತು ಇಲ್ಲ ನಿಮ್ಗೆ ಬಹುಶಃ. ಭಾರಿ ಜೋರೆ ಅವಳು ಮಾತಾಡು ಶುರು ಮಾಡ್ದವಳಂತಾರೆ ಮುದ್ದೆ ಬಾಯಿ ಹಾಕೋಕೆ ಅಡಿಯ ಕಾಣೆ. ಈಗ ಅವಳು ಜೋರಿರ್ತಾಳೆ ಗೊತ್ತಾದ್ ಹ್ಯಾಂಗ್ ಓದಿತ್ತೆ. ಮೊನ್ನೆ ನಾನು ಗೆದ್ದಿ ಬದಿ ಹೋಯ್ ಬಪ್ಪತ್ತಿಲ್ಲ ಒಂದ್ ಜೊತೆ ಜೋಡ್ ನಮ್ಮನೆ ಎದುರಿತ್ತೆ. ಕಂಡಿ ಸುಮ್ಮನೆ ಕಂಡಿ ಯಾರದಂತ ಕೇಳಲೆ. 3 ದಿವಸ ಕಾಂತಿ ಆ ಜೋಡಿಲ್ಲ. ಹಂಗ ಮತ್ತಿಲ್ಲಿ ಮುಂಚಿನ ದಿವಸ ಬಂದಿದ, 3 ದಿವಸ ತಗೊಂಡು ಹೋಯ್ದ. ಯಾರೋ ನಮ್ಮನಿಗೆ 7 ದಿವಸ ಬಂದಿತ್ವಲ್ರಿ. ಯಾರು ಅದು ಯಾರು ಅಂದಳಿ ಗೊತ್ತಿಲ್ಲ ಕಣೆ. ಅವಳನ್ನೇ ಕರೆದಕ್ಕೆ ಅಂದೇಳಿ ಸುಮ್ಮನೆ ಹಾಕೊಂಡದ್ ನಾನು. ಕಾಂಬ ಕರೀತಿ ಕಣೆ. ನಾಗವೇಣಿ ರಾಮದೇವನ ಶುರುವಾಯ್ತು ಇವ್ರಾಗಲಿ. ನಾಗವೇಣಿ ಒಂದ್ಗಳಿಗೆ ಮನೆ ಸುಮ್ಮನೆ ಕೂಕೊಂಡ್ ಬಿಡುದಿಲ್ಲ. ನಾನು ಹೇಳದ್ದಾರು ಕೇತ್ರ ಅದೂ ಇಲ್ಲ. ಇಷ್ಟು ಜಪ್ಪ ಚಾವಂತಿಕಾಯಿ ಗುಂಬಳಕಾಯಿ ತಗೊಂಡು ಸಂತಿಗೆ ಹೋಗ್ಬೋದು ಅಲ್ದ ತಗೊಂಡ್ರೆ ವ್ಯಾಪಾರ ಹತ್ತದ. ಹಾಂಗ ಹಿಂದಕ್ ತಂದ್ರ ಏನಾಗ್ಬೇಣಿಯ ಇಲ್ವಾ ಇದನ್ನ ಕೊಚ್ಚ, ಇದನ್ನ ಆ ಎಮ್ಮಿಗೆ ಹಾಕು, ಇದನ್ನ ಕಡಿ, ಆ ದನಿಗೆ ಹಾಕಂತ ಹೇಳ್ರಿ. ನನಗೆ ಇಷ್ಟೆಲ್ಲ ಕಷ್ಟ ಕೊಡುಗಂತ ಪಾಪ ಆ ನೆರ್ಮನೆ ಸುಬ್ಬಣ್ಣ ಒಂದು ಕಷ್ಟ ಪಡುದೇ. ಅವನಿಗಾರು ಕೊಟ್ರೆ ಅವನ್ ಸುಖದಿಂದ ಇರ್ತಿಲ್ಲ. ಯಾಕೆ ಬಂದ್ ನಾನು ವಾಯ್ ನಾ ಹೇಳದ್ ಗಡಿಗೆ ಬಂತ ಕಂಡ್ರ್ಯ. ಯಾರಿಗಾರು ಈಗ ಮಧ್ಯೆ ಬಾಯಿ ಹಾಕೋಕೆ ಆಡುವ ಮಾರ್ರೆ. ಅವಳು ಬಂದ್ಕೊಂಡು ಈಗ ಹೇಳದೆ ಅಂತ ಕೇಳ್ರ್ಯ. ಇದನ್ನೆಲ್ಲ ಹೋರಿ ಗಂಟಿ ಕೊಚ್ಚಿ ಹಾಕುಪಲ್ಲ ಆಚೆ ಮನೆ ಸುಬ್ಬಣ್ಣಿ ಕೊಟ್ರೆ ಆತಲ್ಯ ಹಾಗೆ ಅಂಡಾಳು. ಬಹುಶಃ ಸುಬ್ಬಣ್ಣ ಗುರುತು ಒಂದ್ ಸಮ ಮಾಡ್ಕೊಂಡಳಕಂತ. ತಡಿನಿ ನಾನೇ ಕೇಂತಿ. ಏನಾಗುವೇಣೆ ಸ್ವಲ್ಪ ಮುಂದೆ ಬಾ.
ಎಂತದ ನೀ ಹೇಳದೆ ಎಂತದ ಬತ್ತ 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 ಆಜಿ ಮನೆ ಸುಬ್ಬಣ್ಣಿ ಕೊಡುಕ ಅದಕ್ಕೇಂಡಿ ಅವನ್ ಗುರುತು ಒಂದು ಸಮ ಮಾಡ್ಕೊಂಡ್ಯಾ? ಹೌದು, ನಮ್ದು ಯಾರ ಮನೆ ಸುಬ್ಬಣ್ಣಿ ಗುರ್ತ ಇರುದಿಲ್ಲ ಅಂಬ್ರ. ಈ ಸುಬ್ಬಣ್ಣಿಗೆ ಮಂಜಣ್ಣಿಗೆಲ್ಲ ಕೊಡುಕೆ ನೀನ್ ಅಪ್ಪನ ಮನೆ ಇದ್ ನೊಟ್ಟು ಬೆಳೆಸ್ದ ನಾನು. ಹಾಯ್, ನೀವ್ ಅಷ್ಟೆಲ್ಲ ಕೊಚ್ಕೊಂಡ್ ಬೇಡ, ಅದು ಗೊಬ್ಬರ ಇರೋ ನಾನು ಗೊತ್ತಾಯಿಲ್ಲ. ಅದೇ ನೀನೇನು ನಿಮ್ ಮನಿನ್ ತಂದು ಹಾಕದಲ್ಲ, ಮನೆ ಹೆಂಗಿದ್ದದ ತಗೊಂಡೆ ಹಾಕದೆ ಏನಾಯ್ತು? ಮನೆಗಿದ್ದು ಹೋಯ್ ಬೀಳುದಿಲ್ಲ, ಅಲ್ಲಿ ತಗೊಂಡೆ ಹಾಕ್ರೆ ಮಾತ್ರ ಆಗೋದು ಗೊತ್ತಾಯಿಲ್ಲ. ನೀನೇನ್ ಧರ್ಮಕ್ಕೆ ಏನ್ ತಗೊಂಡೆ ಹಾಕುದಿಲ್ಲ, ಗೊತ್ತಿತ್ತಲ್ದ ನನ್ಗೆ. ಏನು ಒಟ್ಟೀಗ 2 ಹೊತ್ತು ತಕಂತಿಯಲ್ಲ, ಹಾಗೆ ತಗೊಂಡೆ ಹಾಕ್ತಿಯಪ್ಪ ನೀನು. ನಾ ಹೇಳಿಡೋದ್ ತಗೊಂಡ್ ಎಂತಕ್ಕೆ? ನಿಮ್ಗೆ ಇಷ್ಟು ಬೇಸಿ ಇಡ್ಕಲ್ಲ, ಅದಕ್ಕ ನಾ ಹೇಳಿಡೋದ್ ತಗೊಂಡು. ಓ ಧರ್ಮಕ್ ಬೇಸಿಗಂತ ಅಂಗಡಿ ಅಂದ್ರೆ ಬೇಸ್ತ ಇಲ್ದ್ರೆ ಮಡಕಿ ಕೊಡಿಸಿ ಬೇತ್ತೆ ಬಾಯ್ಲಿ ಬಿಡ. ನಿನ್ಗೆಲ್ಲ ಅದನ್ನ ಕೇಮಕಲ್ಲ ಕರದ್ ನಾನು. ನಿನ್ಗೆಲ್ಲ ಒಂದು ವಿಷಯ ಕೇಳಕಂದ್ರೆ ಅಂಜನ್ ಮಾಡಿದೆ ನಾನು. ಏನು ಮದುವೆ ಎಷ್ಟು ಸಮಯ ಆಯ್ತು? ಕೆಲವು ವರ್ಷ ಆಯ್ತು. ಇವತ್ತಿನವರೆಗೆ ಗಣ್ಣೊಟ್ಟಿ ಬದುಕುದ ಹೆಂಗೆ, ಬಾಳುದ ಹೆಂಗೆ, ಇಪ್ಪದ ಹೆಂಗೆ, ಹಾಪದ ಹೆಂಗೆ ಏನಾರು ಒಂಚೂರು ಕಲ್ತ್ಕೊಂಡಿದ್ದೆ ನೀನು. ಓ ಇದೆಲ್ಲ ಮದುವೆ ಹಾಕಿದ್ರೆ ಮೊದಲೇ ಕಲ್ತ್ಕೊಂಡಿನ ನಾನು. ಮದುವೆ ಹಾಕಿದ್ರೆ ಮೊದಲೇ ಕಲ್ತ್ಕೊಂಡಿದ್ದೀನಿ ನಾನು. ಹಾಯ್ ಕೇಳ್ರಿಯ, ಮದುವೆ ಹಾಕಿದ್ರೆ ಮೊದ್ಲೇ ಎಲ್ಲ ಕಲ್ತಿದ್ದಾಳಮ್ಮ ಮಾರ್ರ ಇವಳು. ಪಾಪದೆ ಹಂಗೆ ಅಂದೇಳಿ ನಾ ಮದುವೆ ಆದ್ಮೇಲೆ ಏನಾರು ಹೇಳಿ ಕೊಡು ಅಂತ ಎಂಜಾಯ್ ಮಾಡ್ಕೊಂಡಿದ್ದೀವಿ. ಓ ನೀವು ಸ್ವಲ್ಪ ಸುಮ್ಮನೆ ಹಾಕಣೆ, ಬರೀ ಹೊಟ್ಟಿ ತಿಪ್ಪು ಮಾತಾಡ್ಬೇಡಿ ನೀವು. ಹಾ ಸುಲಭ ಆಯ್ತು ಅಮ್ರ. ಹೌದನಾ? ಈಗ ನೀವು ಎಲ್ಲಿ ಕಲ್ತದ್ದು? ಮನೆಗೆಲ್ಲ ಹಳೆಯಲ್ಲಿ ಪುಸ್ತಕ ಐತೆ, ಅದನ್ನ ಕಂಡು ಕಲ್ತದ್ದು. ಆ ಪುಸ್ತಕದಾಗ ಏನ್ ವಿಷಯ ಇದ್ದಿತ್ತು ಅಂತ ಹೇಳಿ ಹೇಳಕ್ಕ? ಓ ಏನಿದ್ದಿತ್ತು? ಗಂಡ ಸ್ನಾನ ಮಾಡ್ಕಿದ್ರೆ ಹೆಂಡದ ಸ್ನಾನ ಮಾಡ್ಕ. ಗಂಡ ಮೀಕಿದ್ರೆ ಮೊದ್ಲು ಮೀಕ, ಅದೇನ್ ಕಡಿಕಂದ್ರೆ ಹೊರಿಯ ನೀರು ಇರುದಿಲ್ಲ? ಏನ್ ಅದ್ ನನ್ಗೆ ಗೊತ್ತಿಲ್ಲ. ಗಂಡ ಉಣ್ಕಿದ್ರೆ ಮೊದಲು ಹೆಂಡದ ಉಣಕ. ಅದೇನ್ ಮಡಿಕೆಲ್ ಕಡಿ ಅನ್ನ ಇರುದಿಲ್ಲ? ಅದ್ ನನ್ಗೆ ಗೊತ್ತಿಲ್ಲ. ಗಂಡ ಮಲ್ಕಣ್ಕಿದ್ರೆ ಹೆಂಡದ ಮಲ್ಕಣ್ಕ. ಅದೇನ್ ಕಡಿಕಂದ್ರೆ ಚಾಪಿಲ್ ಜಾಗ ಉಳಿತಿಲ್ಲ? ಅದೆಲ್ಲ ನನಗೆ ಗೊತ್ತಿಲ್ಲ. ಓ ಇದೆಲ್ಲ ನೀನ್ ಓದೋದು ಪುಸ್ತಕದಂಗ ಇದ್ದದ್ದ? ಗಂಡ ಮೀಕಿದ್ರೆ ಮೊದ್ಲು ಮೀಕ್, ಗಂಡ ಉಣಕಿದ್ರೆ ಮೊದ್ಲು ಉಣಕ, ಗಂಡ ಮಲ್ಕಣಕಿದ್ರೆ ಮೊದ್ಲು ಮಲ್ಕಣಕ, ಗಂಡ ಸಾಯ್ಕಿದ್ರೆ ಮೊದ್ಲು ಸಾಯ್ಕ. ಅಯ್ಯೋ ದೇವ್ರು, ಅದೆಲ್ಲ ಇಲ್ಲಿ. ಅದೆಲ್ಲ ಇಲ್ಲ, ನಿಂಗ್ ಬೇಕು ಎಷ್ಟು ಅಷ್ಟು ಮಾತ್ರ ಇದ್ದಿತ್ತಲ್ಲ. ನಂಗೆ ಇಷ್ಟು ಮಾತ್ರ ಸಿಕ್ಕದು. ಹೋಗ್ಲಿ ಬಿಡು, ಅದು ಯಾರಿಗಾರು ಹೇಳ್ಬೇಡ, ನಿನ್ ಕೆಲ ಇರ್ಲಿ. ಅದಕ್ ಕರದ್ದಲ್ಲ ನಾನು. ಮತ್ತೆ ಇವತ್ತು ನಿನ್ ಕೆಲವೊಂದು ಸತ್ಯ ವಿಷಯ ಕೇಳಕಂದ್ರೆ ಕರೆದಿದ್ದಿ. ಸುಳ್ಳು ಹೇಳುಕಾಗ ಗಣ್ಣೆದ್ರಿಗೆ, ಗಣ್ಣೆದ್ರಿ ಸುಳ್ಳು ಹೇಳ್ರವ್ರು ಸತ್ತು ಹಾಳಾಯಿ ಮಣ್ಣು ತಿಂದು ಹತ್ರ. ನಾವ್ ಒಂದಾರು ಸುಳ್ಳು ಹೇಳ್ದೇವಳೆ. ಒಂದು ಸುಳ್ಳು ಹೇಳುಕಾಗ ಅಂದೇಳಿ ನಾನು ಹೇಳದ್ದು. ಹೌದನಾ? ಏನು ಮೊನ್ನೆ ನಾನು ಗೆದ್ದಿ ಬದಿ ಕೆಲ್ಸಕ್ಕೆ ಹೋಗಿ ಬಪ್ಪತ್ತಿಲ್ಲ, ನಮ್ಮನೆ ಮೆಟ್ಕಲ್ ಬಿಡದಲ್ಲ ಒಂದ್ ಜೊತೆ ಜೋಡ್ ಇದ್ದಿತ್ತಲ್ಲ, ಅದು ಯಾರದ್ದು? ಜೋಡ್ ಅಂತ ಹೇಳಿದ್ರೆ ಕಾಲಿಗೆ ಹಾಕುದಲ್ದ? ಅಲ್ಲ, ತಲೆ ಮೇಲೆ ಹೊತ್ಕೊಂಡು ಹೋಗ್ಬೋದು. ಇದನ್ ಕಾಲಿಗೆ ಹಾಕುವುದಕ್ಕೆ ಜೋಡು ಅಂದೇಳಿ ಹೇಳುದು. ಇದು ನನ್ನ ಹತ್ರ ಕೇಮ್ದ ನೀವೀಗ. ಮತ್ ನೀನ್ ಹಬ್ಬಿಗೆಲ್ಗೆ ಎಂದ ನಾನು ಸ್ವಲ್ಪ ಸುಮ್ಮನೆ ಕಣಿ ಮಾರ್ರೆ. ಎಂತ ಸುಮ್ಮನೆ ಗಣಿ? ಮೊನ್ನೆ ದಿನ ನಾ ಹಿಂಗ್ ಮನಿ ಹಿಂದಾನೆ, ಮನಿ ಹಿಂದ ಅಪ್ಪ ಒಂದ್ ಜೊತೆ ಜೋಡ್ ಬಿತ್ಕೊಂಡಿತ್ತು. ಇದು ಯಾರದ್ದಪ್ಪ ಆಯ್ಕಂದ್ರೆ ನನ್ ಗಂಡ ಜೋಡ್ ಕಣಂಗಾಯ್ತು. ಅದನ್ನ ತಂದ್ ಮನಿ ಎದಿಟ್ಟಿ ಅಂತ ಆಯ್ತದ್ರಿಂದ. ಓಹೋ, ಇಷ್ಟು ಸುಳ್ಳು ಹೇಳ್ಕೊಂಡ್ರೆ ಎಷ್ಟು ದಿವಸದಿಂದ ಅಂಜಲ್ ಮಾಡ್ತಾ ಇದ್ದೆ ನೀನು? ಅಯ್ಯೋ ಸುಳ್ಳಲ್ಲ, ಸತ್ಯ ಹೇಳದ್ದೆ. ಮತ್ತೆ ನನ್ನ ಜೋಡಿ ಯಾವ್ದು, ತುಳಿದರ್ ಜೋಡಿ ಯಾವ್ದು ಅಂದ್ರೆ ನಂಗೆ ಅಂಜಲ್ ಹತ್ತಲ್ಲ ಮಾಡಿದ್ಯಾ? ನಿಮ್ದು ಅಲ್ದದ? ಸತ್ಯ ಹೇಳು, ನಮ್ಮನಿಗೆ ಯಾರೋ ಬತ್ರ, ಯಾರು ಬತ್ರ ಹೇಳು? ನಮ್ಮನೆಗೆ? ಹೌದು. ಅಯ್ಯೋ ನನ್ ಗಂಡ ಬಿಟ್ರೆ ಬೇರೆ ಯಾರೂ ಬತ್ತಿಲ್ಲ ಅಬ್ಬೆ. ನಾನು ಇಲ್ಲಿ ಹೊತ್ತಿ ನಂಗೆ ಬಪ್ಪರ್ ಪೂರ ನಿಂಗೆ ಗಂಡ್ರಿಯಾ? ಅಯ್ಯೋ ಹಾಗಲ್ದೆ, ನೀವು ಬಿಟ್ರೆ ಬೇರೆ ಯಾರೂ ಬತ್ತಿಲ್ಲ ಅಂದಿ. ಈಗ ಬರೀ ಅಲ್ದಿದ್ದೆಲ್ಲ ಹೇಳ್ಬೇಡ, ಯಾರೋ ನಮ್ಮನಿ ಬತ್ರ, ಯಾರು ಬತ್ರಿ ಏನ್ ಬತ್ರಿ ಯಾಕೆ ಬತ್ರಿ ಹೇಳು. ನಿಂಗೆ ಹೊಡಿತಿಲ್ಲ ಬೊಡಿತಿಲ್ಲ ಏನಿಲ್ಲ ಹೇಳು. ಸ್ವಲ್ಪ ಸುಮ್ಮನೆ ಕಣಿ ಮಾರ, ನಮ್ಮನೆಗೆ ಯಾರು ಬತ್ತಿಲ್ಲ ನೀವು ಬಿಟ್ರೆ. ಈಗ ನೀವು ಹೇಳುದಿಲ್ಲ ನಂಗೆ? ಸಾಕ ಸಾಕ. ಹಾಯ್ ಹೆಂಗೆ ಕಂಡ್ರಿ? ಅವಳು ಯಾರೋ ಬತ್ರ ಬಾಯಿ ಬಿಡುದಿಲ್ಲ ಹೇಳಿ ಆಲೋಚನೆ ಮಾಡಿ ನಾನು ತೋಳದ್ದೇ ಸೈ ಅಲ್ಲಿಂದ ಇಲ್ಲಿ ದರಗುಟ್ಕೊಂಡು ನಾನು ಆಳದಳಲ್ಲ ಮಾರ್ರೆ. ಬೇಕಾ? ಬೇಗ ಇವತ್ತಿ ಸಾಕು, ಇನ್ನು ಬೇಡ. ಹಂಗಾರು ಇವತ್ತು ಕೇಳದ್ ಯಾಕೆ, ಯಾರೋ ಬತ್ರ ಅಂದೇಳಿ ಅವಳ ಮೇಲೆ ಇವತ್ತಲ್ದೆ ನಂಗೆ ಮೊದ್ಲಿಂದ ಅನುಮಾನ ಇತ್ತೆ. ಯಾಕೆ ಗೊತ್ತಿತ್ತ? ಮೊನ್ನೆ ಒಂದು ಕತಿ ನಡೆದಿತ್ತೆ. ಎಂತ ಮರ? ಮೊನ್ನೆ ನಮ್ಮನಿ ಬುಡದಲ್ಲ ಒಂದು ಆಂಟು ಆಯ್ತೆ. ಹಂಗಾರ ಹೋಯ್ ಕೊಂಡ್ಕೊಂಡ್ ಬಪ್ಪ ಅಂದೇಳಿ ವಾನೆ ಹೊಲ್ಲು ವಾಪತ್ತಿಲ್ಲ ಕೃಷ್ಣ ಬಪ್ಪಾರ್ ಸಂಗ್ ಕೊಟ್ಟಿರ್ಕಣಿ. ಬಯಲಾಟವಾ? ಹೌದೇ, ಬಯಲಾಟ. ಆಗಳಿಕೆ ಹಂಗಾರ ಕೃಷ್ಣ ಬಪ್ಪಾರ್ ಸಂಗ್ ಬಂತು ಅಂತ ಹೇಳಿದಿ, ಒಂದು ಗಳಿಗೆ ಕೂಕಣ್ಣೆ ಅಲ್ಲೇ ಕೊಂಡು ಮುಚ್ಚಿ ಹೋಯ್ತೆ. ಆರು ಕೃಷ್ಣ ಒಳಗೋಪತ್ತಿಲ್ಲ ಒಂದ್ ಮಾತು ಹೇಳೋದು ಕೇಳಿದಿ ನಾನು. ಅವನಿಗೆ ಎಷ್ಟು ಜನ ಹೆಂಡ್ರೆ? 16,108. ಹೌದು, ಅದನ್ನ ಕೇಳ್ಕೊಂಡ್ ಬಂದ್ ನನ್ನ ಹೆಂಡತಿಗೆ ಹೇಳ್ದಿ, ಕೃಷ್ಣಂಗ 16,108 ಜನ. ನಂಗೂ ಅಲ್ಲ, ಬಾರ್ ಮೇಲೆ ಒಂದ್ 160 ಜನ ಇದ್ದೀರಿ ಆತಿದೀತು ಅಮ್ಮಂಗ ಆಯ್ತೆ. ಹೆಂಡ್ತಿಯರ? ಹೌದು, ಕೂಸಾಲಿ ಹೇಳದ್ದೆ ನಾನ. ಆಗಳಿಗೆ ಅವಳು ಏನು ಹೇಳಲಿಲ್ಲ. 3 ದಿವಸ ನಾನು ಆಂಟಿಗೆ ಹೋತಿ ಅಂದವಳು. ಹೋಗು ಅಂದಿ ಕಣಿ. ಅವರೆಲ್ಲ ಒಂದು ಕೊಡು ಉಪದ್ರ ಕಣಿ. 3 ದಿವಸ ಪರಸಂಗ ಬದ್ಲು ಕಣಿ. ದ್ರೌಪದಿ ಬಾಪ ಕತಿ ಕೊಟ್ಟಿರು. ಅವಳಿಗೆ ಎಷ್ಟು ಜನ ಗಂಡ್ರೆ? 5. ಹೌದಲ್ದ? ಅದನ್ನ ಕೇಳ್ಕೊಂಡ್ ಬಂದ್ ನನ್ ಕೆಲವಳು ಹೇಳುದು, ನಿಮ್ಗ್ ನಿನ್ನೆ ಹಾಂಗ ಅನಿಸ್ತ, ನನಗ ಅಲ್ಲಿ ಹೋಯ್ಕಾಂಬತ್ತಿ ದ್ರೌಪದಿಗೆ 5 ಜನ ಗಂಡ್ರ, ನಂಗೂ ಒಂದ್ ಆಂಡದ ಗರ್ದಂಗ 2-3 ಇದ್ದೀರಾತೀತ ಮಂಗಾಯ್ತು ಅಂದಳೆ. ನಿಂಗೆ ಅಕ್ಕ ಅನ್ಲಕ್ಕಿತ್ತಲ್ದ? ಎಂತ ಬರೀ ಅಲ್ದಿದ್ ಮಾತಾಡ್ಬೇಡಿ ನೀವು, ಅದನ್ನೆಲ್ಲ ಹೊಕ್ಕಮ್ಮಗತ್ತೆ. ಹಂಗಾಗಿ ಅವಳು ಜೋರ್ ಇದ್ದಳು ಅಂದೇಳಿ ಗೊತ್ತಾದ್ದು ನನಗೆ. ಈಗ ಎಂತ ಆಯ್ತು ಗೊತ್ತಿತ್ತ ನಿಮಗೀಗ? ಖಂಡಿತ ಯಾರೋ ಬಪ್ಪುದು ಹೌದೇ ಹೌದು. ಇವಳು ಮಾತ್ರ ಬಾಯಿ ಬಿಡುದಿಲ್ಲ. ಬಾಯಿ ಬಿಡ್ತಿದ್ರಿ ಇವತ್ತು ಅವಳು ಬಾಯಿ ಬಿಡಿಸದೆ ಇರುತ್ನಾ? ಯಾರು ಬತ್ರ ಹೇಳೋ? ಯಾರು ಗೊತ್ತಿಲ್ಲ.
ಹೇಳುದಿಲ್ಲ ನೀನು ಹೇಳುದಿಲ್ಲ. ಹೇಳುದಿಲ್ಲ ಹೇಳುದಿಲ್ಲ. ಹೇಳಿದ್ರೆ ಹಿಡಿದು ಕತ್ತಿಯಿಂದ ನೀನು ಕುತ್ತಿಗೆ ಕಡ್ದು ಹಾಕ್ತೀನಿ ಅಯ್ಯೋ, ಅಯ್ಯೋ, ಅಯ್ಯೋ. ನಿಮ್ ಕಾಲ್ ಹಿಡ್ಕಡಿನೇ ಬಿಡಿ ನನ್ನ. ಬಿಡು ಬಿಡು ಕಾಲ್ ಬಿಡು. ನೀನ್ ಕಾಲಿಗೆ ಹೋಗಿ ನೆಲಕ್ಕೆ ಬಡಿದ್ರು ಬಡ್ದೆ. ನಿನ್ನ ನಾನು ನಂಬುದಿಲ್ಲ. ನಿನ್ನ ನಾನು ಕಡ್ದು ಹಾಕ್ತೀನಿ. ಅಯ್ಯೋ ಹೇಳುತ್ತೆ. ಕೊಡಿಬೇಡಿ ನನ್ನ. ಹಾ ಹೇಳು ಹೇಳುವಲ್ಲವರಿ ಕೊಡುದಿಲ್ಲ ನಿನ್ನ. ಹೇಳಿ ಮೇಲ್ ಕೊಡಿದ್ರಿಯಾ? ಕಡಿಗೆ ಅಂಜನ್ ಮಾಡಿ ಕಾಂತಿ ಹೇಳ. ಮೊನ್ನೆ ಒಂದಿನ ನೀವಿಲ್ದಿದ್ ಹೊತ್ತಿಗೆ ಹೇಳ್ಬೇಡ. ಮೊನ್ನೆ ಒಂದ್ ದಿವಸ ನಾನು ಇಲ್ದಿದ್ ಹೊತ್ತಿ ನಮ್ಮನೆ ಯಾರೋ ಬಂದಿರೋದು ನಾನು ಅದಿ ಹೊಡೆದು ಯಾವುದೇ ಎಲ್ಲಿ ಸಾಯ್ತೆ ಹೇಳ. ಹೇಳ್ತಿ. ಮೊನ್ನೆ ಒಂದಿನ ನೀವಿಲ್ದಿದ್ ಹೊತ್ತಿಗೆ ಹೇಳೋ. ನೀವಿಲ್ದಿದ್ ಹೊತ್ತಿಗೆ ಒಬ್ರು ಬಂದ್ರೆ ಹೇಳಿ ಸಾಯಿ. ಒಂದ್ಸರಿ ಮುಚ್ಚ ಬಾಯಿ ಹೇಳ್ತಿ, ಒಂದ್ಸರಿ ಹೇಳಿ ಸಾಯಿ ಅಂದ್ರಿ ನಾನು ಏನ್ ಮಾಡ್ಕೆ? ಹೇಳಂದಷ್ಟು ಹೊತ್ತಿ ಹೇಳ, ಬ್ಯಾಡ್ದಿದ್ ಹೊತ್ತಿ ಮುಚ್ಕೋ ಬಾಯಿ. ಮೊನ್ನೆ ಒಬ್ರು ಬಂದರೆ ನೀ ಚಂದ ಇದ್ದಿ, ನಿನ್ ಮೈ ಸುಖ ಕೊಡಂದ್ರ. ನಿನ್ನ ಕೊಂಡು ಚಂದ ಇದ್ದೆ ಅಂದ್ರ ಏ ದೇವ್ರೆ, ಒಣದು ನಾರು ಕಣಂಗ ಇದ್ದೇನೆ. ನೀನು ಒಂದು ಚಂದ ಅಂತ ಹೇಳ ಅವನಿಗೆ. ಕಡಿಗೆ ನಂಗೆ ಅಡಿಯಾರಂಗ್ ಮದ್ಯದ ಗಂಡ ಇದ್ರು ಅಂದಿ. ಆಗಲಿ ನನ್ನ ನೆನಪಿದ್ದಿತ್ತ ನಿಂಗೆ? ನಿಮ್ ನೆನಪು ಯಾವತ್ತು ಇತ್ತೆ. ಮುಂದೆ ಏನ ನಾ ಕೇಳದಕ್ಕೆ ಅಡಿ ಅಂತೀಯ? ನಿನ್ನ ಹೀಗೆ ಬಿಡುದಿಲ್ಲ, ಕೊಲ್ತೀಯ ಹೇಳಿ ಮುಂದಾದ. ಕೊಲ್ತಿಯನ್ನ ಹೌದು. ಸಾಯ್ಲಗೀತಲ್ಲ ನಿಂಗೆ. ನಾನು ಒಬ್ಳೆ ಸಾವುದಾರ ಸಾಯ್ತಿದ್ದೇನೆ, ನಿಮ್ಮನ್ನು ಕಡಿತಿ ಅಂತ ಹೇಳ್ದ. ನನ್ನನ್ನು ಕೊಲ್ತಿಯನ್ನ. ಹೌದು. ಅದು ಕಡಿಕಲ್ದ ಮೊದ್ಲು ನೀ ಸಾಯ್ಲಗೀತಲ್ಲ. ಅಷ್ಟೇ ಅಲ್ದೆ ನಿಮ್ಮ ವಂಶದರೆಲ್ಲ ಎಲ್ಲೆಲ್ಲಿದ್ರು ಅವ್ರನ್ನೆಲ್ಲ ಹುಡುಕಿ ಕಚ 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 ಕಡಿತಿ ಅಂತ ಹೇಳ್ದ. ಬಂದನ ಹೌದು. ಅವನಿಗೆ ಸಮ ಕೊಡುಗ್ ಬತ್ತಿಲ್ಲ ಅಮ್ರ, ಎಲ್ಲ ಕೊಚ್ಚಿ ಹಾಕುದಮ್ರ. ಹೌದಮ್ರೆ. ಮುಂದೆ ಏನಾಯ್ತ? ಅವನಿಗೆ ಹೆದರಿಕೆಗೆ ಬೆದರಿದ ನಾನು ನನ್ನ ಶೀಲವನ್ನು ಮಾರಾಟ ಮಾಡ್ದೆ. ಅವನಿಗೆ ಶೀಲ ಮಾರಾಟ ಮಾಡ್ದೆ. ಹಾಳು ಮಾಡ್ಕೊಂಡ್ಯ? ಹೌದು. ಮರ್ಯಾದೆ ಯಾರ ಮೇಲೆ ಖಂಡಿತ ನಾ ಬದುಕುದಿಲ್ಲ. ಎಲ್ಲಾರು ಹೋಯ್ ಸಾಯ್ತಿ ನಾನು. ಮುಂಜಾನೆದ್ದು ಕುಂಬಾರಣ್ಣ, ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾರುಂಡನ, ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾರುಂಡನ, ಹಾರ್ಯಾರಿ ಮಣ್ಣ ತುಳಿದಾನ, ಹಾರ್ಯಾರಿ ಮಣ್ಣ ತುಳಿದಾನ, ಹಾರ್ಯಾರಿ ಮಣ್ಣ ತುಳಿದಾನ, ಹಾರ್ಯಾರಿ ಮಣ್ಣ ತುಳಿದ ಮಾಡ್ಯಾನ ನಾರ್ಯ ವರವಂತ ಇರಾಣಿ, ಹಾರ್ಯಾರಿ ಮಣ್ಣ ತುಳಿದ ಮಾಡ್ಯಾನ ಹಾರ್ಯಾರು ಹೊರುವಂತ ಇರಾಣಿ, ನಾರ್ಯರು ಹೊರುವಂತ ಇರಾಣಿ ಐರಾಣಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾರುಂಡನ, ಹಾರ್ಯಾರಿ ಮಣ್ಣ ತುಳಿದಾನ, ಹಾರ್ಯಾರಿ ಮಣ್ಣ ತುಳಿದಾನ. ಹಾ ಅಯ್ಯಬ್ಬ ಓಯ್ ಕೇಳ್ರಿ, ಮೊದ್ಲಿನ ಕಾಲು ಅಲ್ಲ ಒಂಡರ ಕಂಬಳ ಅಲ್ಲ ಅಂತೇಳಿ ಒಂದು ಗಾದಿ ಇತ್ತು ಗಾಣಿ. ನಾವು ಈಗ ಹಾರಿ ಮಣ್ಣು ತೊಳಿದಿದ್ರೆ ನಮ್ಮ ಹೊಟ್ಟಿಗೆ ಐಕಲ ಹೇಳಿ ಅದಕ್ಕೆ ಕಂಡರ ಆಚೀಚಿಗೆ ಹಾಪರೆಲ್ಲ ಹೇಳುದು ಗಾಣಿ. ಕುಂಬಾರಣ್ಣ ಹಾರಿ ಮಣ್ಣ ತುಳುದಾನ, ತೊಳಿದೇ ಇದ್ರೆ ಹೊಟ್ಟೆಯೊಳಗೆ ಹಾಗೆ ಹತ್ತೆ ಕಡಿಕೆ. ಅದಕ್ಕೆ ಈ ಕೆಲಸ ಮಾಡೋದು ನಾವು. ಆರು ಒಂದು ಕೆಲಸವೇ, ಒಂದು ಮಡಕಿದ್ರೆ ಎಷ್ಟು ಕಷ್ಟ ಇತ್ತು ನಡಿ ಅದು ನನಗೇ ಗೊತ್ತು. ಎಲ್ಲಿಂದೋ ಮಣ್ಣು ತಂದು ಎಲ್ಲಿಂದೋ ನೀರು ತಂದು ಅದನ್ನು ಮತ್ತೆ ಕಲಸಿ ಅದೆಷ್ಟೋ ದಿವಸ ಬೆಚ್ಚಿ ಆಮೇಲೆ ಮಡಕಿ ಮಾಡಿ ಕಡಿಕೊಂದು ಆಯೆ ಅಂದೇಳಿ ಕೊಟ್ಟಿ ಅದಕ್ಕೆಲ್ಲಾರು ಬೊಬ್ಬರಿಗೆ ಬಂದು ಕಾಲಾಕೋಕಾಗ ಅಂದೇಳಿ ಒಂದು ಕಾಯಿ ತೆಗೆದು ಬೆಚ್ಚಿ ಒಂದು ಮಡಕಿ ಮಾಡುದಂದ್ರೆ ಗತಿಗೆ ಅಷ್ಟು ಕುಶಾಲಂಗಿತ್ತೆ. ಇಷ್ಟೆಲ್ಲ ಕಷ್ಟ ಇತ್ತು ಕಾಣಿ. ಆರು ಮಡಕಿ ಗೇಮ ಬಪ್ಪರ್ ಹೇಳುದಂತ ಗೊತ್ತಿತ್ತೆ. ಅದಕ್ಕೆ ಎಷ್ಟ ಇದಕ್ಕೆ ಎಷ್ಟ ಅಷ್ಟಕ್ಕೆಲ್ಲ ಬತ್ತಲ್ಯಾನ ಇಷ್ಟಕ್ಕೆಲ್ಲ ಬತ್ತಲ್ಯಾನ ಅಂದೇಳಿ ಕೇಂದ್ರ ಆಗಳಿಕ ಅರ್ಧಂಬರ್ಧ ದುಡ್ಡಿಗೆಲ್ಲ ಕೇಂದ್ರ ಕೊಡುಕಾತ್ತೆ ನನಗೆ ಕೊಡುಕಾತಲ್ಲಿ. ಆರು ಈ ಉದ್ಯೋಗದ ಮೇಲೆ ಬೇಜಾರು ಬಂದು ಹೋಯ್ತು ಗಣಿ ನನಗೆ. ಈಗ ಮಾಡಿದ ಕೆಲ್ಸಕ್ಕೆ ಸರಿಯಾಗಿ ದುಡ್ಡು ಸಿಕ್ತಿದ್ರೆ ಯಾರೇ ಬೇಜಾರು ಬತ್ತಲ್ಲಿ. ಹೌದಲ್ದ ಆಲೋಚನೆ ಮಾಡಿ ನೀವು. ಮತ್ತೆ ಅಷ್ಟೇ ಅಂತ್ರಿಯ ಬಪ್ಪದು ಕುಂಬಾರ ಹಾಂಡ ಕೂಲಾಲ ವಾಡರಿ ಹಿಂಗಿದೆ ಹೇಳುದು ಬಿಟ್ರೆ ನನ್ನ ಹೆಸರು ಹೇಳಿ ಒಬ್ಬರೇ ಒಬ್ರು ಕರುವರಿಲ್ಲ ಕಾಣಿ.
ಹೌದಪ್ಪ. ಬಚ್ಚ ಅಂದೇಳಿ ಇವತ್ತಿನವರೆಗೂ ನನ್ನನ್ನು ಕರೆದಾರಿಲ್ಲ. ಹಂಗಾರೆ ಅಪ್ಪ ಅಬ್ಬಿ ಹೆಸರು ಬೆಚ್ಚಿದೆ ಅಂತಕ್ಕೆ. ಈಗ ಬಚ್ಚ ಅಂದೇಳಿ ಕರೆದ್ರೆ ಅಷ್ಟು ಆಬದೆ ಅಂತಕ್ಕೆ. ವಾಯ್ಲೆ ಬಿಡಿ, ಅಂತದೇ ಅಲ್ಲಿ ಮಡಿಕೆ ಮಾಡ್ರ ಗತಿ ಎಷ್ಟು ಕೂಸಲಂಗ ಮನೆಗೆ ಬಂದು ತಗೊಂಡು ವಾಪರ ಇದ್ರ ಅಂತ್ರಿಯ. ಅದನ್ನ ಸಂತಿಗೆ ಹೊತ್ಕೊಂಡು ಆಯ್ಕು, ಅದು ಬೆಚ್ಕೊಂಡು ಕಾಯ್ಕು, ಅದು ಒಂದ ಎರಡ ಮಾರ್ರೆ ಆರ ಎಂತದೇ ಅಲ್ಲಿ ಜಾತಿ ಕಸ್ ಬಿಡುಕತ್ತಲ್ಲ ವಾಯ್, ಜಾತಿ ಕಸ್ ಬಿಡುಕತ್ತಲ್ಲ. ಕುಂಬಾರ ಅಂದ್ರೆ ಅಷ್ಟು ಕೂಸಲಂಗಿಲ್ಲ ವಾಯ್. ನಮ್ಮ ಮಡಿಕೆ ಇಲ್ದಿರಿ ಯಾರಿಗ ಎಂತ ಬೇಸ್ಕೊಂಡು ತಿಮ್ಮಗತ್ತೆ. ಓ ಏನ ನಿನ್ನ ಮಡ್ಕಿ ಯಾರೇ ಬೇಕನ ಅಂದ್ರೆ ಮಡಿಗೆ ಯಾರು ಬೇಕು ನಿನ್? ಹೌದಪ್ಪ, ಗೊತ್ತಾಯ್ತು ನಮ್ಗೆ. ನೀವು ಹೇಳುದೆಲ್ಲ ಅಂಜಾದತ್ತು. ಈಗ ನಮ್ಮ ಮಣ್ಣು ಮಡಿಕೆ ಬೇಡ, ಬೇರೆ ಮಡಿಕೆ ಎಲ್ಲ ಶುರು ಆಯ್ತು ಅಂತ ಹೇಳಿ ಅಲ್ದ ಒಕ್ಕಲೆ ಮಾರ್ರೆ. ನೀವು ಅದ್ರಂಗೆ ಬೇಸ್ಕೊಂಡು ಉಣಿ. ಆರು ಒಂದ್ ಮಾತು ನೆನಪಿಟ್ಕಣಿ ವಾಯ್, ಇದು ಎಲ್ಲಿವರಿ ಬದತ್ತ ಕೇಮಂದ್ ನಾನು. ಈಗ ನಿಮ್ಗ ಆ ಮಡಿಕೆ ಬ್ಯಾಡದೇ ಇದ್ರು ನಿಮ್ಗೆಲ್ಲ ಮತ್ತೊಬ್ಬರಿಗೆ ಒಂದು ಇಟ್ಕಣಿ. ಕಡೀ ಕಾಲಕ್ಕೆ ಒಂದ್ ದಿವಸ ಬೇಕಾಗ್ತದೆ, ಅದು ಗೊತ್ತಿತ್ತ ನಿಮಗೆ? ಕಡೀ ಕಾಲಕ್ಕೆ? ಹೌದೇ, ಎಂತಗ ಸತ್ತಲ್ಲ ಅವ್ರು ತಲ್ದೇಸ್ ತಗೊಂಡು ಒಂದು ಮಗಿ ಅಂತ ಹೇಳಿ ಬೈತಾರ ಗಾಣಿ. ಅದಕ್ಕಾರು ನಮ್ಮ ಹೆಸರು ಹೇಳಿದ್ರೆ ಆತೇ ಇಲ್ಲ, ಅದು ಗೊತ್ತಿತ್ತ ನಿಮ್ಗೆ? ಮತ್ತೆ ಇದೆಲ್ಲ ಕಂಡದ್ದಿಯೇ. ಇದು ಯಾರೋ ಹಿಂದೆ ಒಂದು ಗಾದಿ ಹೇಳ್ದಂಗ ಆಯ್ತು. ಕುಟ್ಟಾಣಿ ಹಂಗ್ ಕುಟ್ಟಿ ಅದ್ರಂಗ್ ಮಗು ಹುಟ್ಟಿ ಆ ಸೀಮಿ ಆಳ್ರಿ ಇನ್ನೇನು ಅಂತ ಹೇಳಿ ಕೇಳಿರಮ್ರು. ಇದು ಹಂಗೆ, ಇದೆಲ್ಲ ತಯಾರಾದ ಎಷ್ಟು ದಿವಸ ಅಂತ್ರಿ. ನಮ್ದೆಲ್ಲ ಮೊದ್ಲಿನ ಹಾಗೆ, ಅದಕ್ಕೇನು ತೊಂದ್ರೆ ಇಲ್ಲ. ಬೈಂದೂರು ನಮ್ಮೂರು, ಮಾರಮ್ಮ ನಮ್ ದೇವ್ರು. ಬೈಂದೂರು ನಮ್ಮೂರು, ಮಾರಮ್ಮ ನಮ್ ದೇವ್ರು. ನಮ್ಮಜ್ಜ ವೀರಪ್ಪ, ಮುತ್ತಜ್ಜ ರಾಮಪ್ಪ. ನಮ್ಮಜ್ಜ ವೀರಪ್ಪ, ಮುತ್ತಜ್ಜ ರಾಮಪ್ಪ. ಮುತ್ತಪ್ಪ ನಾನೇ ಮುತ್ತಪ್ಪ, ಮುತ್ತಪ್ಪ ನಾನೇ ಮುತ್ತಪ್ಪ, ನಾನೇ ಮುತ್ತಪ್ಪ. ಸ್ವಾಮಿ ದೇವ್ರ ಒಳ್ಳೇದು ಕೊಡಪ್ಪ, ಒಳ್ಳೇದು ಕೊಡು. ಓಯ್ ದೇವ್ರ ಕೆಲವು ದಿವಸ ಬೇಡ್ಕೊಂಡು ಸಾಕಾಯೋಯ್ತು. ಇದು ಬೈಂದೂರೇ ನಮ್ಮೂರು. ಈ ಮಾರಮ್ಮ ದೇವಸ್ಥಾನ ಇತ್ತಲ್ಲ, ಇದು ಹೆಗಳಿಗೂ ನಾನು ಇಲ್ಲಿ ಕೈ ಮುಗು ಬಪ್ಪದು. ಯಾಕಂದ್ರೆ ಇವತ್ತು ನಿನ್ನೆ ಅಲ್ಲ, ನಮ್ಮ ಅಬ್ಬಿಗೆ ನಾ ಮಕ್ಕಳೇ ಇರ್ಲಿಲ್ಲ ಮರ ಮೊದ್ಲು. ಮದುವೆಯಾಗಿ 18ನೇ ವರ್ಷಕ್ಕೆ ನಾನೊಬ್ಬ ಹುಟ್ಟದ್ದವನು. ಹುಟ್ಟಕಿದ್ರೆ ಮೊದ್ಲು ಈ ಮಾರಮ್ಮನಿಗೆ ನಮ್ಮ ಅಬ್ಬಿ ಮತ್ತು ಅಪ್ಪಯ್ಯ ಹರಕೆ ಹೊತ್ತುಕೊಂಡು ನಾನೊಬ್ಬ ಹುಟ್ಟದ್ದು ಅಂದೇಳಿ ಹೇಳ್ತಾ ಇದ್ದೀರು. ಮುತ್ತಪ್ಪ ಅಂದೇಳಿ ನನ್ನ ಹೆಸರೇ. ಹೌದೌದು. ಮೊದಲು ಊರ್ ಮನೇಲೆ ಏನೆಲ್ಲ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ. ಅದ್ರ ಏನು ಸುಖ ಇಲ್ಲ ಅಂದ್ರೆ ಅವ್ರು ಕೊಡುವುದಕ್ಕೂ ನಮ್ಮ ಖರ್ಚಿಗೂ ಭಾರಿ ಆತ್. ಮೊದಲು ನಾನು ಸಂಪಾದನೆ ಮಾಡದ್ದು ಅಲ್ಲಿಂದ ಅಲ್ಲಿಗೆ ಅರ್ವಾತಿದ್ದಿತ್ತು. ಕಡಿಕೆ ಒಂದು ಮದಿ ಆದ್ಮೇಲೆ ಈಗ ಗಂಡ ಹೆಂಡತಿಗೆ ಇಬ್ಬರಿಗೂ ಫಸ್ಟ್ ದಿವ್ಸಕ್ಕೆ ದುಡುಕಾತಲ್ಲ. ಈಗ 4 ಅಣಿ ಕೆಲಸ ಮಾಡ್ರೆ 12 ಅಣಿ ಖರ್ಚಿತ್ತು ನಮ್ಗೆ. ಹಂಗ ಇನ್ನೇನು ಮಾಡುದು ಅಂದೇಳಿ ಆಲೋಚನೆ ಮಾಡಿದಿ. ಈ ಸೇರಿಗಾರರು ಅಂತ ಹೇಳ್ರೆ ಒಂದು 4 ಜನ ತಗೊಂಡು ಗಟ್ಟಕ್ಕೆ ಹಾರೆ ಒಳ್ಳೆ ಕೆಲಸ ಸಿಕ್ಕತ್ತೆ. ಮಳೆಗಾಲದಾಗ ಒಂದು ಕೆಲಸ ಹೆಚ್ಚಿಗಿರುವುದಿಲ್ಲ. ಸುಮಾರು ಕುಡಿ ತಿಂಗಳು ಕೆಲಸ ಶುರುವಾರ, ಬ್ಯಾಸಿ ತಿಂಗಳು ಅಕ್ಕೇರಿವರೆಗೆ ಏನು ತೊಂದರೆ ಇಲ್ಲ. ಒಬ್ಬೊಬ್ರೊಬ್ರು ಭಟ್ರ ಮನೆ ಹಿಡ್ಕೊಂಡ್ರೆ ಒಳ್ಳೆ ರೀತಿಲಿ ಇರೋದು. ಮೊದ್ಲು ನಾನು ಒಬ್ಬನೇ ಹೋಗಿ ಕೆಲಸ ಮಾಡ್ತಿದ್ದಿ. ಕಡಿ ಊರಿಗೆ ಬಂದು 4 ಜನ ಹಿಡ್ಕೊಂಡು ವಾಪಸ್ ಶುರು ಮಾಡಿದ್ವಿ. ಹೌದೌದು, ಅವರಿಗೆಲ್ಲ ಕೆಲಸ ಸಿಕ್ತು. ಹಾಗೀಗ ಒಂದು 25-30 ಜನರವರೆಗೂ ಹಿಡ್ಕೊಂಡು ತಿರುಗ್ತಾ ಇದ್ದಿ. ಈಗ ನಾವು ಸಾಧಾರಣ ಈಗ ಅಲ್ಲಿ ಇಲ್ಲ ಅಂದೇಳಿ ಏನಿಲ್ಲ, ತಿರುಗುದಂದೇಳಿ ಹೇಳ್ರೆ ಸಿರ್ಸಿ, ಸಾಗರ, ತೀರ್ಥಹಳ್ಳಿ, ಮೇಘರಹಳ್ಳಿ, ಬೆಜ್ಜೊಳ್ಳಿ, ತೂದೂರು ಈ ಬದಿಲಿ ಪೂರ್ತಿ ಭಟ್ರ ಮನೆ, ಗೌಡ್ರ ಮನೆ ಇತ್ತಲ್ಲ, ಅಲ್ಲಿಗೆಲ್ಲ ಒಂದು 25-30 ಜನ ತಗೊಂಡೋಗಿ ವರ್ಷಕ್ಕೊಂದೊಂದು ಬದಿಲು ಅವ್ರೇನಾದ್ರು ಗುತ್ತಿಗೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಿ. ಕೆಲಸ ಎಲ್ಲ ಒಳ್ಳೆ ಕೆಲಸ ಇರುತ್ತೆ. ಈ ಮಳೆಗಾಲ ಗೂರ ಕೊಡಿ ತಿಂಗಳು ಸುರಿಗೆ ಸೊಪ್ಪೆಲ್ಲ ಹಾಸಿ ಉದಿ ಹೋಯುದಂದ್ರೆ ನಿಮ್ಗೆಲ್ಲ ಗೊತ್ತಿಲ್ಲ ಬಹುಶಃ. ನಿಮ್ಗೆ ಎಂತದ್ದು ಗೊತ್ತಿಲ್ಲ, ನಿಮ್ಗೆ ತಾಳ ಹಿಡಿದು ಪದ ಹೇಳುದು ಅಂದ್ಬಿಟ್ರೆ ಮತ್ತೆ ಅಂತ ಗೊತ್ತಿತ್ತು. ನಾವೆಲ್ಲ ಅದನ್ನೆಲ್ಲ ಮಾಡ್ಕೊಂಡೇ ಇದ್ದರು. ಕಡೆ ಗೊಬ್ಬರ ಎಲ್ಲ ತ್ಯಾಗುವುದು ಭಾರಿ ಕೆಲಸ ಇರತ್ತೆ. ಎಂತ ಇಲ್ಲದಿದ್ರೆ ಬಾಮಿಯೋ ಕ್ಯಾರಿಯೋ ಮಾಡುದಾರು ಕೊಟ್ಟು ಬಿಡ್ತಾರೆ. ಹೌದೌದು. ಮೊದ್ಲು ನಾವು ಆಪತ್ತಿಲ್ಲ ಗೇಣಿ ಬಿಟ್ರೆ ಬಿಡಿ, ನೀವು ಭಾರಿ ಇರ್ಲಿಲ್ಲ. ಸಂಬಳ ಎಷ್ಟಿದ್ದಿತ್ತಂತೆ? 2 ಸಿದ್ದಿ ಅಕ್ಕಿ 4 ಅಣಿ ದುಡ್ಡು ಒಬ್ಬರಿಗೆ. 6 ಆಗಲಿ ಖರ್ಚು. ಈಗ ಮೆಣಸಿನ ಕೋಡು, ನೀರುಳ್ಳಿಯೋ ಬೆಳ್ಳುಳ್ಳಿಯೋ ಅಂದ್ರೆ ಭಾರಿ ಕಡಿಮೆ ಇದ್ದಿತ್ತು. ಆಗಲಿ ಆಣಿ ಲೆಕ್ಕ ಅಲ್ದ. ಹಾಗಂತೂ ಕೆಲವು ಕೆಲಸ ಮಾಡಿ 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 1 ಸೇರಕ್ಕಿ 8 ಅಣಿ ದುಡ್ಡಿ ಬಂದು. ಹೌದೌದು. ಅದ್ರ ಮೇಲೆ ಹಗುರ ಸೇರಿಗೆ ಅರ್ಕಿ ನಾನು ಮಾಡೋ ಶುರು ಮಾಡ್ರ ಮೇಲೆ ಈಗ 2 ಸೇರಕ್ಕಿ 30 ರೂಪಾಯಿ ಸಂಬಳ ಕೊಡ್ತಾರೆ. ಹೌದೌದು, ಕೊಡ್ತಾರೆ. ಈ ಒಡಿ ಸಂಬಳ ಅಂತಾರೆ ಒಂದು 45-50 ರೂಪಾಯಿ ಗಂಡಸರಿಗೆ, 25 ರೂಪಾಯಿ ಹೆಂಗಸರಿಗೆ. ಈಗ
ಆರ ನಮಗ ಎಂತ ಗೊತ್ತಿತ್ತ ನಾವು ಇಂತಿಷ್ಟಿಗೆ ಇಂತಿಷ್ಟ ಅಂದ್ರೆ ವಹಿಸ್ಕೊಂಬ ಮತ್ತೆ ಈ ಜನ ಲೆಕ್ಕ ಎಲ್ಲ ಮಾಡ್ರ ಸುಖ ಇಲ್ಲಿ ಕೆಲಸ ಇಲ್ಲಿದ್ರು ಊಟಕ್ಕೆ ಆಗ್ತಾರೆ. ಅಲ್ಲ ಅದಕ್ಕೇನು ತೊಂದರೆ ಇಲ್ಲ. ಅಯ್ಯಯ್ಯ ತಿಂಗಳ ಗಟ್ಲಿ ಕೆಲಸ ಇಲ್ದಿದ್ರು ಭಟ್ರು ಮತ್ತೆ ಗೌಡ್ರು ಅವರೆಲ್ಲ ಇದ್ರಲ್ಲ ಬಾರಿ ನಂಬಿಕೆ ಅಂದ್ರೆ ನಂಬಿಕೆ. ಅಯ್ಯ ಅದ್ರೊಳಗೂ ಈಗ ನನ್ನ ಹೆಸರು ಹೇಳ್ರಿ ಎಲ್ಲೇ ಕೇಳಿ ಬೇಕಾರೆ ಮುತ್ತಪ್ಪ ಸೇರಿಗಾರ ಹ್ಯಾಂಗ ಹೇಳಿ ಕೇಳಿ ಥೋ ಇವತ್ತು ಒಬ್ಬ ಮಗ ಘಟದ ಮೇಲೆ ನನ್ನನ್ನು ದೂರವನಿಲ್ಲ. ಅಯ್ಯ ಅಷ್ಟೊಳ್ಳೆ ಜನ ಬರ್ಲಿಲ್ಲ ಬಪ್ಪಗೂ ಸಾಕು ಅಂತೇಳಿ ಹೇಳುವರು ಬಿಟ್ರೆ ಮತ್ತೆ ಯಾಕಂದ್ರೆ ನಾವು ಕಾಟ ಕೈ ಅಲ್ಲ ಅದೆಲ್ಲ ವಿಶ್ವಾಸ ಉಳಿಸ್ಕೊಂಡು ಬಂದಿತ್ತು ಹೊರತು ಯಾಕೆ ಬಂದ ಅಂತೇಳಿ ಹೇಳಿಸ್ಕೊಂಡಾರಲ್ಲ. ಈ ವರ್ಷ ಮಳೆಗಾಲದಂಗ ಈಗ ವಹಿಸ್ಕೊಂಡಿದ್ದೀಗ ಕೆಲ್ಸ ಈಗ ಕೊಡಿ ತಿಂಗಳು ಬಂದಾಯ್ತು ಇನ್ನೀಗ ವಾಯ್ದಿದ್ರು ಉಪಾಯ ಇಲ್ಲ. ಹಂಗ ಇವತ್ತು ಬೇಗ ಎದ್ದು ದೇವಸ್ಥಾನಕ್ಕೆ ಬಂದು ಕೈ ಮುಗಿದ ಹಂಗಾಯ್ ಆದಷ್ಟು ಬೇಗ ಘಟಕ ಹಬ್ಬದ ಮಾಡ್ಕೊಂಡಿದ್ವಿ. ಕುಡುಕರ ಕುಲಗೋರು ಕಾಳನು ಹೊರಟ ಕುಡುಕರ ಕುಲಗೋರು ಕಾಳನು ಹೊರಟ ಕುಡುಕರ ಕುಲಗೋರು ಕಾಳನು ಹೊರಟ ಪೇಟೆಯ ಬೀದಿಯಲೇ ಪೇಟೆಯ ಬೀದಿಯಲೇ ಪೇಟೆಯ ಬೀದಿಯಲೇ ಹುಡುಗರ ಕುಲಗೋರು ಕಾಳನು ಹೊರಟ ಹುಡುಗರ ಕುಲಗೋರು ಕಾಳನು ಹೊರಟ ಪೇಟೆಯ ಬೀದಿಯಲೇ ಪೇಟೆಯ ಬೀದಿಯಲೇ ತಿರುಗುತ್ತ ಬರುತ್ತಿದೆ ದೂರದಿ ವೀಕ್ಷಿಸೆ ತಿರುಗುತ್ತ ಬರುತ್ತಿದೆ ದೂರದಿ ವೀಕ್ಷಿಸಿ ಉಪಹಾರ ಗಹವಾ ನೋಡಿ ಹಿಡಿಸಬೇಕು ಸ್ವಾಮಿ. ಕೇಳುವ ಹಿಡಿತ ಇಲ್ಲದಿದ್ರೆ ಕುಡಿಯಲೇಬಾರದು. ಕುಡಿಯೋರು ಯಾರು ಹುಚ್ಚರಲ್ಲ, ಹುಚ್ಚರು ಯಾರು ಕುಡಿದಿಲ್ಲ. ನಿಲ್ಲುದಲ್ಲ ಇಲ್ಲಿ ಬಾ ಇಲ್ಲಿ ಎಲ್ಲಿಗೆ ಇಲ್ಲಿ ಬಾರ ಬರ್ತೇನೆ ಬಂದೆ. ಇಲ್ಲಿ ಕೂತ್ಕೊಂಡು ಮಾತಾಡೋ ಬಾರ. ಕೂತ್ಕೊಳ್ಬೇಕು ನಿಂತ್ಕೊಳ್ಬೇಕು ನನ್ನ ಗೊತ್ತುಂಟು. 4 ಹೆಜ್ಜೆ ಒಳಗ್ ಬಾರ. ಬರ್ತೇನೆ. ಸರಿ ಕುಡಿದ್ಯಾನ ಓಯ್ ನಾವು ಶೆಟ್ರು ಮ್ಯಾಲ ಓದಿ ನೋಡ ಎಲ್ಲಿಗೆ ಬಂದೆ ನೀನಂತ ಓದಲಿಕ್ಕೆ ಬರಬೇಕಲ್ಲ. ಗಂಪು ಉಪಹಾರ ಗ್ರಹ ನಮಗ ಬರ ಅಂದ್ರೆ ಹಣೆ ಬರ ಮಾತ್ರ, ಬೇರೆ ಏನಿಲ್ಲ. ಓಯ್ ಯಾವಾಗಲೂ ಸಿಟ್ರು ನೀವು ಸಿಟ್ರೆ ಕುಡಿದಿದ್ದೇನೆ ಅಂತ ಹೇಳಿದ್ರಲ್ಲ. ಹೌದು ಕುಡ್ದದ್ ಹೌದು. ನೀ ಕುಡಿತಕ್ಕೊಂದು ಹಿಡ್ತಬೇಕು ಸ್ವಾಮಿ. ಸೋಮನೇರ ಎಂತದ್ ಹಿಡ್ತುವ ನೋಡಿ ನಾನೀಗ ನಿಮ್ಮ ಚಪ್ರದ ಕಂಬ ಹಿಡ್ಕೊಂಡಿದ್ದೇನೆ. ಈಗ ಯಾವ ಹಿಡ್ತಾ? ಈಗ ನಮಗ ನಿಮ್ಮ ಚಪ್ರದ ಕಂಬ ಹಿಡ್ತಾ. ಅಲ್ಲಿಂದ ಕೆಳಗೆ ಅಲ್ಲೇ ಬಿದ್ರಿ ಕೆಳಗೆ ನೆಲ ಹಿಡ್ತಾ ಅಂತ ಹಿಡ್ತಾ. ಎಲ್ಲಿವರೆಗೆ ಎಲ್ಲಿಕ್ಕಾಗುದಿಲ್ವೋ ಅಲ್ಲಿವರೆಗೆ ನೆಲ ಹಿಡ್ತಾ. ಆಮೇಲೆ ಮತ್ತೆ ನಮ್ಮ ಕಾಲು ಹಿಡುತ್ತಾ. ಏನಂದ್ರೆ ಅಲ್ಲ ಸ್ವಲ್ಪ ಸುಧಾರಿಸಿದ್ರೆ ಮತ್ತೆ ಸ್ವಲ್ಪ ಕುಡಿತಾ ಅಷ್ಟೇ ಬಿಟ್ರೆ ಏನಿಲ್ಲ. ಇದು ಕುಡಿದು ಯಾಕೆ ಗೊತ್ತುಂಟು ಸ್ವಾಮಿ? ಯಾಕೆ? ತಲೆ ಬಿಸಿ ಔಷಧ ಕೊಡ್ತಾರೆ. ಯಾರು ಕೊಡ್ತಾರೆ? ಯಾರು? ವೈದ್ಯರು ಕೊಡ್ತಾರೆ. ವೈದ್ಯರು ಕೊಟ್ರೆ ಏನಾಗ್ತದೆ? ಒಂದೊಂದು ಕಾಯಿಲೆಗೆ ಒಂದೊಂದು ಔಷಧ ಕೊಡ್ತಾರೆ. ಇದು ಮಾತ್ರ ಹೋಗಲ್ಲ. ಮತ್ತೆ ಹೇಗೆ? ಸರ್ವ ಕಾಯಿಲೆಗೂ ಒಂದೇ ಔಷಧ. ಸರ್ವ ಕಾಯಿಲೆಗೂ ಒಂದು ಔಷಧ. ಔಷಧ ಹೌದಾ? ಒಂದ್ ಚೂರು ಕುಡಿದ್ರು ಸಾಕಾಗ್ಲಿಲ್ಲ. ಏನು ಒಂದ್ ಚೂರು ಕುಡಿಬೋದಿತ್ತಲ್ಲ. ನೀವು ಮತ್ತೊಂದು ಹೇಳಿದ್ರೆ ಬೇರೆ ಏನಲ್ಲ. ಓಯ್ ಮತ್ತೆ ಹೇಗಳಿಗೂ ನಾವು ದುಡ್ಡು ಕೊಟ್ಟು ಕುಡುದಲ್ಲ. ನಾವು ದುಡ್ಡು ಕೊಟ್ಟು ಕುಡಿದು ಒಲೆ ಮುಳಿಲಿ ಯಾಕೆ ಕೂತ್ಕಣಕ? ಯಾಕೆ ಕೂಕಣಕ? ನಮ್ಮ ದುಡ್ಡು ಅಂತ ಮೇಲೆ ಕುಡ್ದಿದೆ ಅಂತ ಗೊತ್ತಾಯ್ಕ. ಅಲ್ಲ ಏನ ಮನೆಗೆ ಕೂತ್ಕೊಂಬ ಕಾರಣ ಮನೆಗೆ ಕೂಕಂಬಾಗ ಯಾರು ಕುಡಿಸಿದಾರೆ ಮನೆಯಂಗ್ ಕೂಗನ್ ಕುಡಿಕ. ನಾವೇ ಸ್ವಂತ ಕುಡಿದ್ರೆ ದಾರಿ ಮೇಲೆ ಕುಡಿಕ. 4 ಜನ ನೋಡಿದ್ರೆ ಚಂದ. ಆಗಲಿಕ್ಕೆ ನಾವು ಕುಡಿದ ಗೊತ್ತಾಗ್ಬೋದು. ಪುಣ್ಯಾತ್ಮ ಈ ಕುಡ್ಕೊಂಡು ದಾರಿ ಮೇಲೆ ತಿರುಗ್ತಾ ಎಲ್ಲಾದ್ರೂ ಬಿದ್ದು ಸತ್ರ ನಿಮ್ಮ ತಲೆ ಮೇಲೆ
ನಿನ್ ಹೆಂಡತಿ ಮಕ್ಳು ಗತಿ ಅಂತಂದ ಕಡೆಗೆ ನಿಮ್ಗೆ ತಲೆ ಸಮಯ ಇಲ್ಲ. ನೀವು ಕುಡಿದ್ರ್ಯಾ? ಯಾಕ ನಾನು ಗೇಮ್ ನಿಮ್ಮ ಹತ್ರ ಹೇಳ ಕುಡಿದಿದ್ದಕ್ಕಿಂತ ಕುಡಿದರೆ ಜಾಗೃತಿ ಹೆಚ್ಚ. ಏನ್ ಹೇಳ್ತೀಯ? ಏನಲ್ಲ ಹೋದಾತ್ರ ಹೇಳೋದು. ಅದ್ ಹೆಂಗ ಮಾರ ಕೇಂಬ ನಿನ್ನ ಹತ್ರ ಕಣಿ ಕುಡಿದು ಬಿದ್ದು ಎಲ್ಲಾರು ಯಾರು ಸೊಂಟ ಮುರ್ಕೊಂಡದ ಕೇಳಿರಿ ನೀವು? ಇಲ್ಲಿಯಾ ಸಮ ಇದ್ದರ ಸೊಂಟ ಎಷ್ಟೋ ಜನರು ಮುರಿದೋಯ್ತು. ಎಲ್ಲಿ ಮಾರಾಯ ಹಂಗಾರೆ? ಈಗ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ಬರ್ಲಿ ಬರ್ಲಿ. ಈಗ ಕುಡ್ದನ ಮನೆಗೆ ಹಪ್ಪತ್ತಿಲ್ಲ ಒಂದು ಹೊಳಿ ರತ್ತನ ಮಾಡಿ ಹೊಳಿ ದಾಂಟಿ ಹೊಳಿಗಪ್ಪ. ಕುಡಿದಿದ್ದನ ಏನ್ ಮಾಡ್ತಾ ಹೊಳಿಗೊಂದು ಸಂಕ ಇದ್ರ ನಾನು ಸಮ ಇದ್ದಿದ್ದೆ ಜಡಕ ಬಡಕ ಹೊತ್ತ ಬುಡಕ ಕೆಳ ಬೀಳತ್ತ. ಕುಡ್ದನ ಮಾತ್ರ ಹಂಗಲ್ಲ. ಅವ ಹಂಗ ಹೋತ ಕೈ ಮೈ ಎಲ್ಲ ತೇಲತ್ತ ಹೋಳಿ ಎಲ್ಲ ಬೀಳ್ತನೇನು ಅಂತ ಹೇಳಿ ಸಂಕದಂಗ್ ಕೂಕೊಂಡೇ ಆಚೆ ಜಾರ್ಗಣ ಹೋತ. ಸುಳ್ಳಲ್ಲ ಗೊತ್ತಿಲ್ಲ. ಕುಡ್ದರಿಗೆ ಹೆಚ್ಚು ಜಾಗೃತಿ, ಕುಡಿದಿದ್ರಿಗೆ ಹೆಚ್ಚು ಜಾಗೃತಿ. ಕುಡ್ದವ್ರಿಗೆ ಹೆಚ್ಚು ಜಾಗೃತಿ ಹೌದಲ್ಲದ? ಆದ್ರೆ ಒಂದ್ ಸ್ವಲ್ಪ ಕುಡಿಲಾಕಿತ್ತ ನೀನು. ನಾನು ಊರೇ ಕುಡಿಲಾಕಿತ್ತ. ನಾನು ಕುಡುವ ಚೂರ್ ಚೂರೇ ಕುಡದ ಹೊಟ್ಟೆಯೊಳಗ ಪೂರ ಒಟ್ಟ ಹಿಂಗ ಮಾಡುತ್ತಿತ್ತದ. ಅಲ್ದಾ ಮನೆ ಹೆಂಡತಿ ಬೈಯೋದಿಲ್ಲೇನ? ಯಾವ ಹೆಂಗಸರೇ ಆಗ್ಲಿ ಮನೆಗೆ ಹೇಳ್ತಾರೆ ಅಂತದ್ ಗೊತ್ತಿತ್ತ? ಏನು ಬಡವನಾಗದ್ರು ಆಗಲಿ ಗಂಡ ಕುಡುಕ ಗಂಡ ಬೇಡ. ಯಾರು ಹೇಳುದು ಹಂಗಲ್ದ ಹೆಂಗಸರ? ನಿಂಗ್ ಮನೆಗೆ ಯಾರು ಹೇಳ್ಮರ್ ಕೇಳೋರು ಯಾರು ಇಲ್ಲೇನ? ಹೆಂಗಸರು ಬೈಯೋದಿಲ್ಲೇನ? ಹೆಂಗಸರೆಲ್ಲ ದೇವಸ್ಥಾನ ಬೈ ದೇವ್ರ ಕೇಳಬೇಕಂದ. ಕುಡುಕನಲ್ಲದ ಗಂಡ ಸಿಕ್ಕಲಿ ಅನ್ನಲಿ ಯಾರ ದೇವ್ರ ಕೇಳಿ ಹಿಂಗ ಬೇಡಕಂತ್ರು ಅವ್ರಿಗೆ ತಲೆ ಸಮ ಇಲ್ಲ. ಹೌದಾ? ಯಾಕೆ ದೇವಸ್ಥಾನಕ್ಕೆ ಹೋಗಿ ಅವ್ರ ಕೇಮದು ಕುಡುಕನಲ್ಲದ ಗಂಡನನ್ನು ಕರುಣಿಸೋ. ಹಾಗೆ ಅಲ್ದ ಕೇಮದ? ಈಗ ಮದಿ ಐಕಿದ್ರೆ ಕುಡಿಲಿಲ್ಲ ಅಂತ ಮಾಡಿ ಮದಿ ಯಾರ ಮೇಲೆ ಕುಡಿದ್ರ ದೇವ್ರೆ ಅಂತ ಮಾಡ್ತಾ ಸುಳ್ಳಲ್ಲ. ಹಂಗ ಕೇಮ್ ಹೆಂಗಸ್ರಿ ತಲೆ ಸಮ ಇಲ್ಲ. ಅಕ್ಬರ ಒಕ್ಕಲ್ಲ ಒಕ್ಕಲ್ಲ ಅಲ್ದ ನನಗೀಗ ಬರೀ ಕುಡ್ದಿದ್ಯಾ ಏನಾರ ತಿಂದಿದ್ಯಾ? ತಿಂಬುಕಾಯ ಬಂದದ್ ನಾನು ಇಲ್ಲಿಗ. ಓಹೋ ಹಂಗಾರ ಎಂತದ ನನಗೆ ಜೋರ್ ಮಾಡ್ತೇನೆ ನಮ್ಮ ಅಂಗಡಿ ಬಂದ್ಕಂಡ ಅಲ್ಲೇ ಬುಳ್ಕವಂತಿ ಮಾಡ್ಬೇಡ. ಏನಿಲ್ಲ ಹೆದರ್ಕೊಂಡ್ಬೇಡ. ಹೊಟ್ಟೆ ಒಳಗೆ ಮೇಲೆ ಬರ್ತಲೇ ಅದ ಬಪ್ಪಗ ನಾ ದುಡ್ಡು ಕೊಟ್ಟದ ಮೂಗಿ ತನಕ ಕುಡ್ದಿದ್ಯಲ್ಲ ಮಾರಾಯ. ಹಂಗಿದಲ್ಲ ಹೇಳ್ಬೇಡ ನೀವು. ಯಾಕ ಕಾಲ ಇತ್ತ ನಿಮ್ಗೆಲ್ಲಕ್ಕೆ ಅಂತಿ ಬಾಯಿ ಮೇಲೆ ಇಪ್ಪದ ಮೂಗ್ ಮೇಲೆ ಇಪ್ಪದ. ಈಗ ಬಾಯಿ ಹೊರಗೆ ಬಂದ್ರೆ ಹೊರಗೆ ಹೊತ್ತು ಮತ್ತೆ ಮೂಗ್ ಹೊರಗೆ ಹೋಗ್ಬೋದು. ಹೆಂಗೆ ನಾನೇ ತಪ್ಪ ನೀವು ಹಂಗಿದ್ರ ಅಲ್ಲದಿದ್ದು ಮಾತಾಡ್ಬಿಟ್ಟಿದ್ರೆ ಸರಿ ಮಾತಾಡ್ಕಿದ್ರೆ ನಿನ್ನಂಗೆ ನಾನು ಒಂದ್ ಸ್ವಲ್ಪ ಒಂದ್ 60 ತಕೊಂಡ್ರೆ ಸರಿ ಆತ. ಇಲ್ಲ ಅಂಗಡಿ ಹತ್ರ ಇತ್ತು ಶೆಟ್ರೆ. ಸಾಕು ಒಂದ್ ಸ್ವಲ್ಪ ತಿನ್ನ ತರಿಸಿ ಕೊಡುದ್ರಿ. ತರಿಸಿ ಕೊಡ್ತೆ. ಕಿಸೆಗೆ ಹಣ ಇತ್ತ? ದುಡ್ಡಿತ್ತು ಅದೆಲ್ಲ ಬೇಡ. ಅಲ್ದಾ ಏನು ನಾವು ಬಡವಾರು ನಮ್ಮ ಊರೇನು ಬಡತನ ಬರಲ್ಲ. ಅಲ್ಲಿ ಅಂಗಡಿ ಬರ್ಸುದು ತರ್ಸುದು. ಒಂದು ಕೆಲಸ ಮಾಡಿ ತಿಂಬುಗೆ ಅಂತ ಇತ್ತು. ತಿಂಬುಗೆ ಅಂತ ಕೋಳಿ ಅಕ್ಕನ ಎಂತ ಒಳ್ಳೇದಿತ್ತು ಅದನ್ನ ಕೋಳಿ. ಅದು ಮೀನ್ ಅಕ್ಕನ? ಮೀನೆಲ್ಲ ಬೇಡ. ಕುರಿ ಅಕ್ಕನ? ಮಾಸ ಒಳ್ಳೆ ಮಾಸ ಯಾವ್ದೈತೆ? ಹೊಂದಿಗಿಂದಿ ತಿಂತೇನ? ಹೊಂದಿಗಿಂದಿ ತಿಂದೆ ಮತ್ತೆ ಹೊಂದದೆ ತಿಂಬುಗತ್ತೆ. ಹಂಗಾರ ಅದ್ದೇ ತರ್ಸಿ. ಮಾಡಿ ಈಗ ಸ್ವಲ್ಪ ತಕಬಾ. ರಾತ್ರಿ ಬಡ್ದು ಪ್ರಾಣಿ ಅದ್ದೇ ತಂದಾಕ. ನೀರ ಹೊಯ್ದನು ಘಾಂಪ ಕಾಳನಿಗೆ ಕೊಡ ನೀರ ಹೊಯ್ದನು ಘಾಂಪ ಕಾಳನಿಗೆ ಒಡನಿತ್ತ ಉಳಿ ಮಜ್ಜಿಗೆಯ ಬೋಳನಿಗೆ ಒಡನಿತ್ತ ಹುಳಿ ಮಜ್ಜಿಗೆಯ ಬೋಳನಿಗೆ ತೊದಲುತ್ತ ಗಿರಾಕಿ ಬರ್ತಿಲ್ಲ ಇಲ್ಲಿ. ನನ್ ಮೈ ಕೈಗೆಲ್ಲ ಉಳಿ ಬಿಟ್ಟ. ಇದೆಲ್ಲಿ ಗ್ರಾಚಾರ ಬೀಳುತ್ತ ಹೇಳುದ ಬೀಳುದ ಮುದದೊಳಿಂದನು ಏನ ಇಲ್ಲ ಸ್ವಲ್ಪ ತಣ್ಣಗಾಯ್ತಾನ. ಹುಳಿ ಮುಚ್ಚಿ ತಗ ಕುಡಿ ಮಂಡಿ ಎಲ್ಲ ತಂಪಾಯ್ತಲ್ದಾನ ಈಗ. ನೀನ್ ಯಾರು ಮಾರ ಎಲ್ಲಿ ಅವ ನೀನು? ಇಷ್ಟು ಕುಡ್ದವ್ರು ನಾನು ಇಷ್ಟು ದಿವಸ ಕಾಣ್ಲಿಲ್ಲ. ಈ ನಮ್ಮ ಅಂಗಡಿ ಬಂದ್ಕಂಡ
ಏನು ಮನೆಯೊಳ ಮಲ್ಕೊಂಡಿದ್ದೀನಿ ಹೇಳಿ ಅಂಜನ ಮಾಡಿಕೊಂಡ್ರೆ ಮನೆಯೊಳ ಮಳೆ ಬಪ್ಪ ಶುರುವಾಯ್ತಲ್ಲ. ಮಂಡಿ ಮೇಲೆ ನೀರು ಹೋಯ್ತು ಮಳಿ ಒಪ್ಪಂಗ ಈಗ ಶ್ರಮ ಇಟ್ಟನಲ್ಲಿ ಕುಡಿದ್ರಿದೆ ಅಂತ ಹುಳಿ ಹುಳಿ ಕುಡ್ದಂಗಿತ್ತಲ್ಲ. ಬರೀ ಕುಡತಲ್ಲ ನಮ್ಮ ಅಂಗಡಿಗೆ ಎಷ್ಟು ತಿಂದೆ ಮಾರಾಯ. ಆ ಹಣ ಯಾರು ಹಿಂದ್ ತಕೊಂಡ್ಕಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಉಪಚಾರ ಮಾಡುದು ನಾವು. ಅಂಗಡಿ ಹಣ ಬಿದ್ಕೊಂಡಿದೆ ನೀನು, ಬೇರೆ ಗಿರಾಕಿ ಬತ್ತಿಲ್ಲ ಹೋಗತ್ತ ಮಾರಾಯ. ಕಿಸೆಗ ಇದು ಹಣ ಎಲ್ಲ ಕೊಡಿಚಿ. ಎಂತ ಇದೆ? ಎಂತ ಅಂಗಡಿಯ ಗಾಂಪು ಗಾಮ್ ಶೆಟ್ರ ಅಂಗಡಿ ಬಂದಿದೆ ಹೋಗತ್ತ ಮಾರಾಯ. ಕರಿಗೊರಳ